ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಟೈಲ್ಸ್ ಇನ್ಫಾರ್ಮೇಷನ್ ಜೊತೆ ಮನೆ ತೋರಿಸ್ತಿದ್ದೆ ಅಂತ ಹೇಳ್ಬಿಟ್ಟು ಮನೆ ಇನ್ಫಾರ್ಮೇಷನ್ ಅಲ್ಲ ಇದು ಟೈಲ್ಸ್ ಇನ್ಫಾರ್ಮೇಷನ್ ಬಟ್ ಟೈಲ್ಸ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೀವು ಟೈಲ್ ಶೋರೂಮ್ ಅಲ್ಲಿ ಇರಬೇಕಲ್ಲ ಇಲ್ಲಿ ಹಾಕಿದ್ದೀನಿ ಅದೇ ವೀಕ್ಷಕರೇ ನಮ್ಮ ಪ್ರಿನ್ಸ್ ಸೆರಾಮಿಕ್ಸ್ ಅವರ ವಿಶೇಷತೆ ಅವರು ನಮ್ಮ ಶೋರೂಮಲ್ಲಿ ಬಂದು ನೋಡಿ ಸಾಕು ನೀವು ನಾವು ಎಲ್ಲೆಲ್ಲಿ ಹಾಕಿರ್ತೀವಿ ಅಲ್ಲಿ ಬಂದು ನೋಡಿ ಕ್ಲೈಂಟ್ ಹತ್ರ ಮಾತಾಡಿ ಅನ್ನುವಂಥ ಒಂದು ಟ್ರಾನ್ಸ್ಪರೆನ್ಸಿನ ತೋರಿಸ್ತಾ ಇದ್ದಾರೆ. ನಾನು ಎಲ್ಲ ಟೈಲ್ಸ್ ಅಂಗಡಿಯವ್ರಿಗೆ ಹೇಳೋದು ಇಷ್ಟೇ, ಈ ರೀತಿ ವಿಡಿಯೋ ಮಾಡಿ ಆವಾಗಲೇ ಜನರಿಗೆ ನಿಮ್ಮ ಮೇಲೆ ನಂಬಿಕೆ ಬರುವಂಥದ್ದು. ಯಾಕಂತಂದ್ರೆ ಏನು ಹಾಕಿದ್ದೀರಾ, ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಮಧುಸೂದನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ 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 ಸರ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದೆ ಸರ್. ಸರ್, ಇವಾಗ ಮೊದಲೇದಾಗಿ ನಾನು ಕೇಳ್ತಾ ಇರುವಂಥದ್ದು, ಯಾಕೆ ಈ ಪ್ರಯತ್ನ ಮನೆ ಇಲ್ಲೇ? ಯಾಕಂದ್ರೆ ನೋಡಿ, ಶೋರೂಮ್ಗೆ ಹೋದ್ರೆ ಎಷ್ಟೊಂದು ಟೈಲ್ಸ್ ತೋರಿಸ್ಬೋದು, ಇಲ್ಲಾಂದ್ರೆ ನಾವು ಎಷ್ಟು ಹಾಕಿರ್ತೀವಿ 1 2 3 4 ಮ್ಯಾಕ್ಸ್ ಅಂದರೆ 5 ವೆರೈಟಿ. ಯಾಕೆ ಸರ್ ಈ ಪ್ರಯತ್ನ ನಿಮ್ಮದು? ಮನೆಗೆ ಬರಬೇಕು, ಶೂಟ್ ಮಾಡಬೇಕು ಅನ್ನೋದು? ಸರ್ ಆ್ಯಕ್ಚುಲಿ ಎಲ್ಲ ಕಡೆ ಸೇಲ್ ಮಾಡ್ತಾರೆ, ಎಲ್ಲ ಕಡೆ ಶೋರೂಮ್ಸ್ ಇದೆ, ಎಲ್ಲ ಕಡೆ ಕಸ್ಟಮರ್ ಹೋಗ್ತಾರೆ, ಸೊ ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಎಲ್ಲ ತೊಗೊತಾರೆ ಬರ್ತಾರೆ. ಬಟ್ ಆದರೆ ಒಂದು ಏನಂತ ಅಂದರೆ, ನಾವು ಟೈಲ್ಸ್ ಜೊತೆಗೆ ಸಂಬಂಧಗಳನ್ನ ಬಿಲ್ಡ್ ಮಾಡ್ತಾ ಇದೀವಿ. ಅಂದರೆ ಅದು ಅವ್ರಿಗೆ ನಮ್ಮ ಮೇಲೆ ಟ್ರಸ್ಟ್ ಬರಬೇಕು. ಅಂದರೆ ಯಾವ ಥರ ಕ್ವಾಲಿಟಿ ಕೊಡ್ತಾ ಇದ್ದೀವಿ, ಮತ್ತು ನಾವು ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಮತ್ತು ಡಿಸೈನ್ಸ್ಗಳು ಹೇಗೆ ಮಾಡಿಕೊಡ್ತಾ ಇದೀವಿ ಅವ್ರಿಗೆ, ಅದೆಲ್ಲ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ತರ ವಿಡಿಯೋಗಳನ್ನ. ಸೊ ಏನೇನು ಸಜೆಷನ್ಸ್ ಮಾಡಿದ್ದೀರಾ, ಹೊಸದೇನು ಬಂದಿದೆ ಅಪ್ಡೇಟ್ ಮಾಡಿದ್ದೀರಾ? ಹೌದು, ಅವೆಲ್ಲ ಆಕ್ಚುಲಿ ಈ ಮನೆಯಲ್ಲಿ ಅಂತ ಹೊಸದು ಏನು ಸರ್ ಅಪ್ಡೇಟ್? ಇದರಲ್ಲಿ ಬಂದ್ಬಿಟ್ಟು ನಾವು ಪೋಸ್ಟರ್ಗಳನ್ನ ಹಾಕಿದೀವಿ. ಕರೆಕ್ಟ್. ಸೊ ಮತ್ತೆ ಪಾರ್ಕಿಂಗ್ ಮಾಡಿದೀವಿ. ಮತ್ತೆ ಎಲ್ಲರೂ ಕೂಡ ನಿಮ್ಗೆ ಟ್ರಾವೆಂಟಿನಲ್ಲಿ ನಿಮ್ಗೆ ಹೊರಗಡೆ ಎಲಿವೇಶನ್ ಮಾಡಿ ತೋರಿಸ್ತಾರೆ. ನಾವು ಅದರಲ್ಲೇ ಡಿಫ್ರೆಂಟ್ ಆಗಿ ಸ್ವಲ್ಪ ಬುಕ್ ಮೈಸ್ ಡಿಸೈನ್ಸ್ ಗಳನ್ನ ಮಾಡಿದೀವಿ. ಟ್ರಾವೆಂಟಿನಲ್ಲಿ ಸ್ವಲ್ಪ ಚೇಂಜ್ ಅಲ್ವಾ? ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಟ್ರಾವೆಂಟಿನ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಬಟ್ ಇಲ್ಲಿ ಸ್ವಲ್ಪ ಮ್ಯಾಟ್ ಫಿನಿಶ್, ಸ್ವಲ್ಪ ಡಿಫ್ರೆಂಟ್ ಆಗಿ ಅಲ್ಲೇ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದೀರಾ ನೀವು ಅಲ್ವಾ? ಸೊ ಡೆಫಿನೆಟ್ಲಿ ಇದನ್ನ ನೀವು ತಿಳ್ಕೊಳ್ಳಿ ಅಂತಾನೆ ನಮಗೆ ಕರ್ಕೊ ಬಂದಿರುವಂತದ್ದು. ಸರ್, ಎಲ್ಲಿ ಬಂದಿದ್ದೀವಿ, ಕ್ಲೈಂಟ್ ನೇಮ್ ಏನು? ಸರ್, ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ. ಸೊ ನಾವು ಚಿಕ್ಕಬಿದ್ರಕಲ್ಲಲ್ಲಿ ಇದೀವಿ. ಚಿಕ್ಕಬಿದ್ರಕಲ್ಲು. ಹೌದು. ಓಕೆ. ಬಟ್ ಚಿಕ್ಕಬಿದ್ರಕಲ್ಲಿ ದೊಡ್ಡ ಬಿದ್ರಕಲ್ಲಿ ಎಲ್ಲಾ ಕಡೆ ಓಡಾಡ್ತೀರಾ? ಹೌದು, ಸಪೋರ್ಟ್ ಕೊಡ್ತಾನೆ ಇರ್ತೀರಾ? 100%. ಅವ್ರನ್ನೇ ಕೇಳಿ ತಿಳ್ಕೊಳ್ಳಿ, ಯಾಕಂದ್ರೆ ನಾವು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಈ ವಿಡಿಯೋ ಮಾಡಿಸ್ತಿರೋ ಉದ್ದೇಶ ಸೊ ಕ್ಲೈಂಟ್ ನ ಕೇಳಿ ಅಂತ ಅಲ್ವಾ? ಇದು ತುಂಬಾ ಇಂಪಾರ್ಟೆಂಟ್. ಇವ್ರು ಹೇಳೋದಲ್ಲ ಇಂಪಾರ್ಟೆಂಟ್, ಅಲ್ಲಿ ಒಳಗಡೆ ಇದ್ದಾರಲ್ಲ ಅವ್ರು ಹೇಳೋದು ಇಂಪಾರ್ಟೆಂಟ್, ನಾನು ಹೇಳೋದು ಇಂಪಾರ್ಟೆಂಟ್ ಅಲ್ಲ ರೀ. ಸೊ ಬನ್ನಿ ಅವ್ರ ಹತ್ರನೇ ಮಾತಾಡೋದ, ಹೆಚ್ಚಿನ ವಿಚಾರ ತಿಳ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ನಾವು ಮನೆ ನೋಡ್ಬೇಕು, ಏನೇ ಯಾವ ರೀತಿ ಟೈಲ್ಸ್ ಹಾಕಿದ್ರೆ ಅದು ನೋಡ್ಬೇಕು. ನೋಡೋಣ ಸರ್ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ. ಸರ್, ಒಳಗಡೆ ಹೋಗೋಕ್ಕಿಂತ ಮುಂಚೆ ಫ್ರಂಟ್ ಎಲಿವೇಶನ್ ಅಲ್ಲಿ ಏನಾದ್ರು ನೀವು ಟೈಲ್ಸ್ ಇದು ಮಾಡಿದ್ದೀರಾ? ಸರ್ ಟೈಲ್ಸ್ ಇಲ್ಲ ಸರ್, ಇದು ಸ್ಟೋನ್. ಇದು ಅಂದ್ರೆ ನ್ಯಾಚುರಲ್ ಸ್ಟೋನ್. ನ್ಯಾಚುರಲ್ ಸ್ಟೋನ್. ಓಕೆ. ಇದನ್ನು ನೀವೇ ಸಪ್ಲೈ ಮಾಡಿರುತ್ತೆ? ಸರ್, ಎಂಟೈರ್ ಬಿಲ್ಡಿಂಗ್ ನಾವೇ ಸಪ್ಲೈ ಮಾಡಿರೋದು. ಓಕೆ. ಏನು ಸ್ಟೋನ್ ಅಂತ ಹೇಳ್ತಾರೆ, ಏನು ಕಾಸ್ಟ್ ಆಯ್ತು ಸರ್ ಇದು? ಸರ್, ಇದು ಬಂದ್ಬಿಟ್ಟು ನಿಮಗೆ 220 ರೂಪೀಸ್. ಇದು 220 ರೂಪೀಸ್ ಆಗುತ್ತಾ? ಹೌದು. ಬಟ್ ಇದು ನ್ಯಾಚುರಲ್ ಸ್ಟೋನ್. ನ್ಯಾಚುರಲ್ ಸ್ಟೋನ್. ಸರ್, ಇದಕ್ಕೇನಾದ್ರು ಮೇಂಟೆನೆನ್ಸ್ ಅಂತ ಏನಾದ್ರು ಇರುತ್ತಾ ಸರ್? ಇದಕ್ಕೆ ಸರ್ ಮೇಂಟೆನೆನ್ಸ್ ಅಂತ ಏನಿರೋದಿಲ್ಲ. Okay. 2-3 ಇಯರ್ಸ್ ಒಂದ್ಸಲ ಪಾಲಿಶಿಂಗ್ ಇರುತ್ತೆ. ಪಾಲಿಶಿಂಗ್ ಇರುತ್ತೆ. ಸೊ ಇದೆಲ್ಲ ಕಡೆ ಹಾಕಿದಿರಲ್ಲ. ನ್ಯಾಚುರಲ್ ಸ್ಟೋನ್ಗೆ ನೀವು 101% 2-3 ಇಯರ್ಸ್ ಒಂದ್ಸಲ ನೀವು ಪಾಲಿಶಿಂಗ್ ಮಾಡಲೇಬೇಕು ಅಲ್ವಾ? ಸರ್, ಇವಾಗ ನ್ಯಾಚುರಲ್ ಸ್ಟೋನ್ ತರನೇ ಟೈಲ್ಸ್ ಗಳು ಎಲ್ಲ ಬರ್ತಾ ಇದೆ, ಅದು ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್? ಎಲ್ಲ ಅವೈಲೇಬಲ್ ಇದೆ ಸರ್, ನಮ್ಮ ಹತ್ರ ಎಲ್ಲ ಸಿಗುತ್ತೆ. 2x4 ಅಲ್ಲೇ ತರ್ತಾ ಇದೀವಿ. ಆ ತರದೆಲ್ಲ ಇದ್ರಲ್ಲಿ 2x4 ಅಲ್ಲಿ ತರ್ತಾ ಇದ್ದೀರಾ? ನೀವು ಆಕ್ಚುಲಿ ನೋಡಿದಿರಾ? ಹಳೆ ವಿಡಿಯೋಗಳಲ್ಲೆಲ್ಲ ನಾವು 2x4 ನೇ ಹಾಕಿದೀರಾ. ನ್ಯಾಚುರಲ್ ಸ್ಟೋನ್ ತರನೇ ಬರುತ್ತೆ. ಸೊ ರೇಟ್ ಸ್ವಲ್ಪ ಕಮ್ಮಿ ಆಗ್ಲಿ ಅಂದ್ರೆ ಟೈಲ್ಸ್ ಪರವಾಗಿಲ್ಲ, ರೇಟ್ ಅಂತಂದ್ರೆ ನ್ಯಾಚುರಲ್ ಸ್ಟೋನ್. ಓಕೆ. ಬಟ್ ಇದು ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತಲ್ವಾ ಸರ್? ಇದು ಫೇಡ್ ಆಗೋದಲ್ಲ, ಏನೂ ಆಗಲ್ಲ ಅಲ್ಲ ಸರ್? ಫೇಡ್ ಆಗುತ್ತೆ, ಪಾಲಿಶಿಂಗ್ ಮಾಡಬೇಕು. ಓ, ಬಟ್ ಪಾಲಿಶ್ ಹಾಕಂತಾನೆ ಇರಬೇಕು, ಮೇಂಟೆನೆನ್ಸ್ ಇದೆ. ಹೌದು, 2-3 ಇಯರ್ಸ್ ಒಂದ್ಸಲ ಮಾಡಲೇಬೇಕು. ಟೈಲ್ಸ್ ಅಂತ ಬಂದಾಗ ಅವೆಲ್ಲ ಏನು ಮೇಂಟೆನೆನ್ಸ್ ಬರಲ್ಲ. ಓಕೆ. ಈ ಫ್ರಂಟ್ ಇಲ್ಲೊಂದು ಟೈಲ್ಸ್ ಕೂಡ ಹಾಕಿದ್ದೀರಾ, ಇದು ಹೆಸರು ತಿಳ್ಕೊಬೋದಾ ಸರ್? ಇದು ಸರ್ ಇದು ಹೈ ಗ್ಲಾಸ್. ಇದು ಹೈ ಗ್ಲಾಸಿನಾ? ಇದನ್ನೇ ನಾವು ಮೇಲ್ಗಡೆ ಪೋಸ್ಟರ್ ಕೂಡ ಇದನ್ನೇ ಕವರ್ ಮಾಡಿದ್ವಿ. ಇದೇ ಕವರ್ ಮಾಡಿದ್ದೀರಾ? ಸೇಮ್ ಟೈಪ್. ಓಕೆ. ಇಲ್ಲಿ ಸ್ಟೋನ್ ಅಷ್ಟೇನೆ, ಮೇಲ್ಗಡೆ ಏನಿಲ್ಲಲ್ಲ ಸರ್? ಪ್ಲಾಂಕ್ಸ್ ಏನಾದ್ರು ಕೊಟ್ಟಿದ್ರೆ ಹೆಂಗೆ? ಇಲ್ಲ, ಮೇಲ್ಗಡೆ ಏನು ಕೊಟ್ಟಿಲ್ಲ. ಓಕೆ ಓಕೆ. ಯಾಕೆಂದ್ರೆ ಬಾಲ್ಕನಿನಲ್ಲಿ ನಾವು ಇದು ಮಾಡಿದ್ವಿ. ಬಾಲ್ಕನಿನಲ್ಲಿ ಅಲ್ವಾ? ಸರ್ ಬನ್ನಿ ಒಳಗಡೆ ಹೋಗ್ಬಿಡೋಣ. ಸರ್, ಫಸ್ಟು ಪಾರ್ಕಿಂಗ್ ಬಗ್ಗೆ ತಿಳ್ಕೊಬೇಕು ನಾನು. ನೀವು ಹೇಳಿದ್ರೆ ನಾವು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು ಪಾರ್ಕಿಂಗ್ ಅಂತ. ಸೊ ಪಾರ್ಕಿಂಗ್ ಟೈಲ್ಸ್ ಬಗ್ಗೆ ಹೇಳಿ ಸರ್ ಇವಾಗ. ಸರ್, ಇದು ಕಾನ್ಸೆಪ್ಟ್ ಅಲ್ಲಿ ಮಾಡುವಂತದ್ದು. ಇದು ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಇದು ಕಾನ್ಸೆಪ್ಟ್ ಅಲ್ಲಿ ಮಾಡೋಣ ಅಂತ. ಓಕೆ. ಸೊ ಅವ್ರು ಇಲ್ಲ, ನನಗೆ 2x2 ನಲ್ಲಿ ಸಾಕು ಅಂತ ಹೇಳಿದ್ರು. ಬಟ್ ಇದು ಆಲ್ಮೋಸ್ಟ್ ಅಲ್ಲಿ 100 ಕೆಪಾಸಿಟಿ, ವೆಯ್ಟ್ ಕೆಪಾಸಿಟಿ ಇರುತ್ತೆ. 100 ಟನ್ ಕೆಪಾಸಿಟಿ 100 ಟನ್ ಕೆಪಾಸಿಟಿ ಇರುತ್ತೆ. ಓಕೆ. ಸೊ ನಿಮ್ಗೆ ಎಷ್ಟು 2-3 ಕಾರು 4-5 ಕಾರ್ ಇದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಪ್ರಾಬ್ಲಮ್ ಏನಾಗುತ್ತೆ ಸರ್, ಎಲ್ರು ಏನ್ ಮಾಡ್ತಾರೆ ಅಂದ್ರೆ ಮನೆಗೆಲ್ಲ ಟೈಲ್ಸ್ ಹಾಕ್ಬಿಡ್ತಾರೆ. ಓಕೆ. ಫೈನಲ್ ಆಗಿ ಪಾರ್ಕಿಂಗ್ ಯಾವ್ದು ಒಂದಿರ್ಲಿ, ಉಳ್ಕೊಂಡಿದ್ದು ಹಾಕ್ಬಿಡೋಣ ಅನ್ನೋದೊಂದು ಇರುತ್ತೆ. ಮತ್ತೆ ಕಡಿಮೆ ಕ್ವಾಲಿಟಿ ಇದ್ರು ಪರವಾಗಿಲ್ಲ, ಕಮ್ಮಿ ಬಡ್ಜೆಟ್ ಅಲ್ಲಿ ಹಾಕ್ಬಿಡಿ ಅಂತಾರೆ. ಓಕೆ ಓಕೆ. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತ ಅಂದ್ರೆ ಜಾಸ್ತಿ ಯೂಸ್ ಆಗದೆ ಇದು ಇದೆ ಅಲ್ವಾ?
ಈ ಫಸ್ಟ್ ಬಂದ್ಕೂಳೆ ನಮ್ಗೆ ಕಾಣಿಸೋದೇ ಇದು ಅಲ್ವಾ ಸರ್ ಇದು? ಓಕೆ ಸರ್, ಇದ್ರ ಬಗ್ಗೆ ಹೇಳಿ, ಇದನ್ನ ಏನ್ ಟೈಲ್ಸ್ ಅಂತ ಹೇಳ್ತಾರೆ ಸರ್ ಇದನ್ನ? ಸರ್ ಇದು ಬಂದ್ಬಿಟ್ಟು 13 mm thickness ಅಲ್ಲಿ ಬರುತ್ತೆ. 13 mm thickness ಬರುತ್ತೆ ಇದು. ಅಂದ್ರೆ ಕ್ವಾಲಿಟಿ ನಿಮ್ಗೆ ಕಂಪೇರ್ ಮಾಡಿದ್ರೆ ನಾರ್ಮಲ್ ಕ್ವಾಲಿಟಿಗೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆಯಾ? ಹೌದು ಸರ್, ಇದು ಒಂದ್ ಸ್ವಲ್ಪ ರಸ್ಟಿಕ್ ಡಿಸೈನ್ ಅಲ್ವಾ ಸರ್ ಇದು? ರಸ್ಟಿಕ್ ಅಂದ್ರೆ ನಿಮ್ಗೆ ಇವಾಗ ವೆಹಿಕಲ್ ಬಂದಾಗ ನೀರ್ನಲ್ಲಿ ಇರ್ಬೋದು, ಮತ್ತೆ ಮಳೆ ಬಂದಾಗ ಆ ಟೈಮಲ್ಲೆಲ್ಲ ಏನಂತ ಅಂದ್ರೆ ನಿಮ್ಗೆ ಸ್ಕಿಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ರಸ್ಟಿಕ್ ಫಿನಿಶ್ ನ ಕೊಟ್ಟಿದ್ದೀವಿ. ಇದು ಅಂದ್ರೆ ಆಂಟಿ ಸ್ಕಿಡ್ ಕೂಡ ವರ್ಕ್ ಆಗುತ್ತೆ. ಹೌದು. ಸೊ ನೋಡಕ್ಕೂ ಚೆನ್ನಾಗಿದೆ, ಆಂಟಿ ಸ್ಕಿಡ್ ಕೂಡ ಹೌದು. ಅಂದ್ರೆ ಇದಕ್ಕೆ ನಾವ್ ಏನ್ ಮಾಡಿದ್ವಿ ಸರ್ ಅಂದ್ರೆ ಎಲಿವೇಶನ್ ಗೆ ಮ್ಯಾಚ್ ಮಾಡಿದ್ದೀರಾ? ಅಂದ್ರೆ ನೀವು ಎಂಟೈರ್ ಬಿಲ್ಡಿಂಗ್ ನೀವು ತಗೊಂಡಾಗ ಸೊ ಪ್ರತಿಯೊಂದು ಕೂಡ ಮ್ಯಾಚಿಂಗ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಕಾಸ್ಟ್ ತಿಳ್ಕೊಬೋದಾ ಸರ್ ಇದ್ರದ್ದು? ಸರ್ 90 rupees ಇದು. 90 rupees. ಸೂಪರ್ ಸರ್. ಆಮೇಲೆ ನೆಕ್ಸ್ಟ್ ಕ್ಲಾಡಿಂಗ್ ಟೈಲ್ಸ್. ಸೊ ನೀವು ಹೇಳಿದ್ರೆ ಟ್ರಾವೆಂಟೈನ್ ಬದಲು ಇದನ್ನು ಹಾಕಿದೀವಿ ಅಂತ ಹೇಳ್ಬಿಟ್ಟು, ಏನಿದೆ ಆಕ್ಚುಲಿ, ಯಾವ ತರ ಇದು? ಸರ್ ಇದು ಬೇಸ್ ಕಲರ್ ಮಾಡಿರೋದು. ಓಕೆ. ವಿತ್ ಕಾರ್ವಿಂಗ್. ಅಂದ್ರೆ ನೀವು ನೋಡ್ತಾ ಇರಬಹುದು ಎಲ್ಲದೂ ಕೂಡ ಇದು ಮ್ಯಾಚಿಂಗ್ ಆಗ್ತಾನೆ ಇರುತ್ತೆ. ಓ, ಅಂದ್ರೆ ಕೂಡ ನಿಮ್ಗೆ ಇದು ಟೈಲ್ಸ್ ಹಾಕಿದೀವಿ ಅನ್ನೋ ಒಂದು ಫೀಲೇ ಬರಲ್ಲ ನಿಮ್ಗೆ. ಮಾತ್ರ ಮಾರ್ಬಲ್ ಫಿನಿಶ್ ಬರುತ್ತೆ. ನೀವು ನೋಡ್ತಾ ಇರಬಹುದು, ವೀಕ್ಷಕರಿಗೆ ಹಾಗೆ ತೋರಿಸಿ ಎಲ್ಲ ಫುಲ್ ಕಂಟಿನ್ಯೂ ಆಗುತ್ತೆ ಸರ್. ಎಲ್ಲೂ ಕೂಡ ನಿಮ್ಗೆ ಡಿಫರೆನ್ಸ್ ಕಾಣಿಸೋದೇ ಇಲ್ಲ. ಓ, ಚೆನ್ನಾಗಿದೆ ಸರ್ ಇದು. ವಾವ್ ಸರ್, ಇದು ಮ್ಯಾಟ್ ಫಿನಿಶ್ ಅಲ್ವಾ ಸರ್ ಇದು? ಮ್ಯಾಟ್ ವಿತ್ ಕಾರ್ವಿಂಗ್ ಸರ್ ಇದು. ಓಕೆ, ಬಟ್ ಇದರಲ್ಲಿ ನಮ್ಗೆ ಗ್ಲಾಸಿ ಬೇಕಂದ್ರೆ ಕೊಡ್ತೀರಾ ನೀವು? ಗ್ಲಾಸಿ ಬೇಕಂದ್ರೆ ಸಿಗುತ್ತೆ, ಸೇಮ್ ಡಿಸೈನ್ ಸಿಗುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಇದು ಕಾಸ್ಟ್ ತಿಳ್ಕೊಬೋದಾ 2x4 ಗೆ ಎಷ್ಟಾಯ್ತು ಅಂತ? ಸರ್ ಇದು 68 rupees. 60 rupees? 68 ರೂಪಾಯಿ. 68. ಹೌದು. ಬಟ್ ಚೆನ್ನಾಗಿದೆಲ್ಲ ಸರ್ ಇದು. ಈ ನಮ್ಮ ಆರ್ಕಿಟೆಕ್ಚರ್ಗಳೆಲ್ಲ ಇದನ್ನೇ ಚೂಸ್ ಮಾಡೋ ತರ ಇದೆ, ವಿಲ್ಲಾಸ್ಗಳಿಗೆ ಎಸ್ಪೆಷಲಿ. ಸರ್ ಆಕ್ಚುಲಿ ನಂದು ಬಂದ್ಬಿಟ್ಟು ಆರ್ಕಿಟೆಕ್ಟ್ ಜೊತೆನೆ ವರ್ಕ್ ಮಾಡಿರೋ ಜಾಸ್ತಿ ನಾನು. ಹಾಗಾಗಿ ನನಗೆ ಒಂದು ಮನೆ ನಮ್ಗೆ ಇದೇ ತರ ಬರಬೇಕು ಅಂತ ಬಂದವ್ರಿಗೆ ಅವ್ರಿಗೆ ಏನ್ ಅನ್ಕೊಂಡಿರ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಮನೆ ಮಾಡ್ಕೊಡ್ತೀರಾ? ಖಂಡಿತ. ಸೂಪರ್ ಸರ್. ಇವಾಗ ಇದನ್ನ ನಾವು ಓನ್ಲಿ ಕ್ಲಾಡಿಂಗ್ ಮಾತ್ರ ಯೂಸ್ ಮಾಡ್ಬೇಕಾ, ಫ್ಲೋರಿಂಗಿಗೂ ಹಾಕೊಬೋದಾ? ಸರ್ ಇದು ಆಕ್ಚುಲಿ ಬಂದ್ಬಿಟ್ಟು ಕ್ಲಾಡಿಂಗ್ ಮತ್ತೆ ಫ್ಲೋರಿಂಗ್ ಚೆನ್ನಾಗಿ ಕಾಣುತ್ತೆ ಸರ್. ಬೋತ್. ಓಕೆ ಅಲ್ವಾ? ಹೌದು. ಫ್ಲೋರಿಂಗಿಗೆ ಗ್ಲಾಸಿ ಸಜೆಸ್ಟ್ ಮಾಡ್ತೀರಾ, ಮ್ಯಾಟ್ ಸಜೆಸ್ಟ್ ಮಾಡ್ತೀರಾ? ನಾನು ಮ್ಯಾಟೇ ಸಜೆಸ್ಟ್ ಮಾಡ್ತೀನಿ. ಯಾಕೆ ಸರ್ ಮ್ಯಾಟ್ ಸಜೆಸ್ಟ್ ಮಾಡ್ತೀರಾ? ಮ್ಯಾಟ್ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಇವಾಗ ಮನೆಯಲ್ಲಿ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಓಕೆ. ಸೊ ಒಂದ್ ವೇಳೆ ಏನಾದ್ರು ನೀರ್ ಚೆಲ್ಲಿದ್ರೆ ಮತ್ತೆ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಆಯಿಲ್ ಆ ತರದ್ದು ಎಲ್ಲ ಇದಾಗ್ಬಿಡತ್ತೆ. ಸೊ ಏನಾದ್ರು ಸ್ಕಿಟ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಆಲ್ವೇಸ್ ಮ್ಯಾಟ್ ಸಜೆಸ್ಟ್ ಮಾಡ್ತೀರಾ? ಓಕೆ. ಇಲ್ಲಿ ಯಾವ ರೀತಿ ಕಾಂಬಿನೇಷನ್ ಮಾಡಿದ್ದೀರಾ ಸರ್? ಇಲ್ಲಿ ಸರ್ ಇದೆಲ್ಲ ಫುಲ್ ಹಾಗೇನೆ ನಾವೇನ್ ಮಾಡಿದ್ವಿ, ಬಾರ್ಡರ್ ಗಳನ್ನ ಗ್ರಾನೈಟ್ ಕೊಟ್ಬಿಟ್ಟು. ಇದು ಗ್ರಾನೈಟ್ ಬಾರ್ಡರ್? ಗ್ರಾನೈಟ್ ಬಾರ್ಡರ್ ನ ಕೊಟ್ಟು ಸೊ ನಾವೇನ್ ಮಾಡಿದ್ವಿ, ನೆಕ್ಸ್ಟ್ ಆ ಡಿಸೈನ್ ನ ಇಲ್ಲಿಗೆ ಅಪ್ಲೈ ಮಾಡಿರುವಂತದ್ದು. ಓಕೆ. ಸೊ ಇದಕ್ಕೆ ಗ್ರಾನೈಟೇ ಬಾರ್ಡರ್ ಕೊಡ್ಬೇಕಂತ ಏನಿಲ್ಲ, ಟೈಲ್ಸ್ ಬಾರ್ಡರ್ ಕೊಡ್ಬೋದಲ್ವಾ? ಹೌದೌದು, ಟೈಲ್ಸ್ ಕೊಡ್ಬೋದು. ನೋಡಿ ವೀಕ್ಷಕರೇ, ಅಂದ್ರೆ ಕೆಲವರು ಗೋಲ್ಡ್ ಬಾರ್ಡರ್ ಕೂಡ ಕೊಡ್ತಾರೆ. ಗೋಲ್ಡ್ ಬಾರ್ಡರ್ ಕೊಡ್ತಾರಾ? ಗೋಲ್ಡ್ ಬಾರ್ಡರ್ ಕೂಡ ಕೊಡ್ತಾರೆ. ಎಷ್ಟಾಗಲ ಬರುತ್ತೆ ಗೋಲ್ಡ್ ಬಾರ್ಡರ್ ನಮಗೆ? 1 ಇಂಚ್ ಬರುತ್ತೆ. 1 ಇಂಚ್? ಅದೇ ಮ್ಯಾಕ್ಸಾ? ಹೌದು. ಸಾಕಂತೀರಾ? ಸಾಕು. ಬಟ್ ಗೋಲ್ಡ್ ಬಾರ್ಡರ್ ಅಂದ್ರೆ ಈ ಡಿಸೈನ್ ಗೆ ಮ್ಯಾಚ್ ಆಗೋಂತದ್ರೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ನಾವು ಗೋಲ್ಡ್ ಬಾರ್ಡರ್ ಕೊಟ್ರೆ ಆಲ್ರೆಡಿ ಬೇಜ್ ಕಲರ್ ಇದೆ, ಸೊ ಅದಕ್ಕೆ ನೀವು ಹೈಲೈಟ್ ಆಗಲ್ಲ. ಓ, ನೀವು ಹಂಗೆ ಸಜೆಸ್ಟ್ ಎಲ್ಲ ಮಾಡ್ತೀರಾ? ಹೌದು. ಸೂಪರ್ ಸರ್. ಇದು ನೋಡಿ ವೀಕ್ಷಕರ, ಕಂಪ್ಲೀಟ್ ಎಂಡ್ ವರೆಗೂ ಕೂಡ ಅದೇ ಟ್ರಾವೆಂಟೈನ್ ಡಿಸೈನ್ ತರ ಇದು ಕಂಟಿನ್ಯೂ. ಹೆಸರೇನಾದ್ರೂ ಇದೆ ಸರ್ ಇದಕ್ಕೆ ಸಪರೇಟ್ ಆಗಿ, ಅಥವಾ ಟ್ರಾವೆಂಟೈನ್ ಅಂತ? ಡೆಕ್ಸ್ಟರ್ ಐವರಿ ಅಂತ. ಡೆಕ್ಸ್ಟರ್ ಐವರಿ. ಓಕೆ. ಟ್ರಾವೆಂಟೈನ್ ಅಂದ್ರೆ ತಪ್ಪಾಗುತ್ತೆ ವೀಕ್ಷಕರೇ, ಡೆಕ್ಸ್ಟರ್ ಐವರಿ ಅಂತ. 68 rupees. 68 ರೂಪಾಯಿ ಬಜೆಟ್. ಇದು ನಿಜವಾಗ್ಲೂ ಒಳ್ಳೆ ಕಾಸ್ಟಲ್ಲೇ ಕೊಟ್ಟಿದ್ದೀರಾ ಸರ್, ಇದು ತುಂಬ ಖುಷಿ ಆಯಿತು ನನಗೆ. ಸೊ ವೀಕ್ಷಕರೇ ನೋಡ್ಬೋದು, ಸೊ ಕೆಳಗಡೆ ರಸ್ಟಿಕ್ ಡಿಸೈನ್ದು 2x2 ಕೊಟ್ಟಿದ್ದಾರೆ, ಮೇಲ್ಗಡೆ 2x4 ಡೆಕ್ಸ್ಟರ್ ಡಿಸೈನ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತುಂಬ ಚೆನ್ನಾಗಿದೆ. ಇದು ಬೇಜ್ ವಿತ್ ಗ್ಲೂ ಡಿಸೈನ್ ಬರುತ್ತೆ, ಫೀಲ್ ಆಗುತ್ತೆ ಅಲ್ವಾ ಸರ್ ಇದು? ಫೀಲ್ ಬರುತ್ತೆ. ಇದಕ್ಕೇನಾದ್ರೂ ಮೇಂಟೆನೆನ್ಸ್ ಏನಾದರೂ ಇದೆಯಾ ಅಥವಾ ಇದು? ಇಲ್ಲ ಸರ್, ಝೀರೋ ಮೇಂಟೆನೆನ್ಸ್. ಏನು ಮೇಂಟೈನ್ ಮಾಡಂಗಿಲ್ಲ, ಏನು ತೊಂದರೆ ಇಲ್ಲ. ಹೌದು. ನಿಮ್ಗೆ ಅದಕ್ಕೆ ಒಂದು ಬಟ್ಟೆ ತಗೊಂಡು ಕೂಡ ವರ್ಷ ಅಂತ ನೆಸಿಟಿ ಇಲ್ಲ, ಏನು ಬೇಕಾಗಿಲ್ಲ ಅಂತೀರಾ? ಹೌದು. ಸ್ಟ್ರಾಂಗ್ ಆಗಿರುತ್ತೆ ತಾನೆ ಸರ್? ಸ್ಟ್ರಾಂಗ್ ಆಗಿರುತ್ತೆ. ಉದ್ದೇಶ ಏನಂತ ಅಂದ್ರೆ ಒಳ್ಳೆ ಕ್ವಾಲಿಟಿ ಟೈಲ್ಸ್ ನ ಬೆಸ್ಟ್ ಪ್ರೈಸ್ ಅಲ್ಲಿ ಸೇಲ್ ಮಾಡೋದು. ಹೌದಲ್ವಾ? ಕರೆಕ್ಟ್ ಸರ್. ಬನ್ನಿ ಇವಾಗ ಸೀದಾ ಮೇಲೆ ಹೋಗೋಣ ವೀಕ್ಷಕರ. ಇಲ್ಲಿ 1 BHK ರೆಂಟಲ್ ಇದೆ, ಸುಮ್ಮನೆ ಹಂಗೆ ತೋರಿಸ್ಬಿಡ್ತೀನಿ ನಿಮಗೆ, ನೀವು ಕೇಳ್ಬೋದು. ಒಳಗಡೆ ಸ್ವಲ್ಪ ಹೋಗಿ ತೋರಿಸ್ಬಿಡೋಣ ಒಳಗಡೆ, ಬನ್ನಿ ಸರ್. ಸೊ ನೋಡ್ಬೋದು ವೀಕ್ಷಕರೇ, ಸೊ TV ಯೂನಿಟ್ ಇರ್ಬೋದು. ಸೊ ಈ ಕಡೆ ಕಿಚನ್ನು. ಓ, ಕಿಚನಲ್ಲಿ ನಿಮ್ಮ ಟೈಲ್ಸ್ ಇದೆ ಸರ್. ಇಲ್ಲಿ ವಿಶೇಷ ಏನಂತಂದ್ರೆ ನಾನು ಹೇಳಿದೆ, ಮೇಡಮ್ ಹೇಳಿದೆ, ನಾನು ಮೊರಕನ್ ಡಿಸೈನ್ ಹಾಕೋಣ. ಮೊರಕನ್ ಲಾಸ್ಟ್ ಒಂದ್ಸತಿ ಹಾಕಿದ್ರಲ್ಲ? ಹೌದು, ಅಲ್ಲೊಂದು ಮನೆ ತೋರಿಸಿದ್ರ. ಓಕೆ. ಸೊ ಅದಕ್ಕೆ ಅವ್ರಂದ್ರೆ ಇಲ್ಲ ಸರ್, ನಾನು ಮೊರಕನ್ ಡಿಸೈನ್ ಬೇಡ, ನಂಗೆ ಗ್ಲಾಸ್ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡಿ ಅಂದ್ರು. ಅದಕ್ಕೆ ಏನ್ ಮಾಡಿದ್ವಿ ಅಂತ ಅಂದ್ರೆ ಅವ್ರಿಗೆ ಮ್ಯಾಚಿಂಗ್ ಆಗ್ಬೇಕು, ಮತ್ತೆ ಇದಕ್ಕೆ ಕಿಚನ್ಗೆ, ಸೊ ಇದಕ್ಕೂ ಮ್ಯಾಚಿಂಗ್ ಆಗ್ಬೇಕು. ಓಕೆ ಓಕೆ. ಸೊ ಹಾಗಾಗಿ ಏನ್ ಮಾಡಿದ್ವಿ ಅಂದ್ರೆ ಈ ಡಿಸೈನ್ ನ ಇವ್ರಿಗೆ ಅಪ್ಲೈ ಮಾಡಿದ್ವಿ. ಇದಕ್ಕೆ ಹಾಕ್ಬಿಟ್ಟಿದ್ದೀರಾ? ಇದಕ್ಕೆ ಏನಂತ ಕರೀತಾರೆ ಸರ್ ಇದನ್ನ? ಸರ್ ಚಿಪ್ಸ್ ಬ್ರೌನ್. ಇದು ಚಿಪ್ಸ್ ಬ್ರೌನ್ ಅಂತಾನೆ ಇದು? ನಮ್ಮ ಮೊಸೈಕ್ ತರ ಬಂದಿದೆ ಅಲ್ವಾ? ಮೊಸೈಕ್ ತರ. ಸೂಪರ್ ಆಗಿದೆ ಸರ್. ಏನ್ ರೇಟ್ ಕೊಡದೆ ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 58 rupees. 58. ಸೊ ಹೊರಗಡೆಗಿಂತ ಒಂದು 10 ರೂಪಾಯಿ ಕಮ್ಮಿನೇ. 10 ರೂಪಾಯಿ ಸರ್. ಗ್ಲಾಸಿಗೂ ಮ್ಯಾಟ್ಗೂ ರೇಟ್ ಚೇಂಜ್ ಆಗುತ್ತಾ? ಹೌದು, ಚೇಂಜ್ ಆಗುತ್ತೆ.
ರೂಪಾಯಿ ಚೇಂಜ್ ಹೆಚ್ಚು ಕಮ್ಮಿ ಇರುತ್ತೆ, ಅಂದ್ರೆ ಒಂದು 5-10 rupees ಅಂತೂ ನಿಮಗೆ ಡಿಫ್ರೆನ್ಸ್ ಮಿನಿಮಮ್ ಇದ್ದೇ ಇರುತ್ತೆ. ಓಕೆ, ಸೊ ಇದೆಲ್ಲ 2x4 ಅಲ್ವಾ ಸರ್? 2x4 ಸರ್ ಇದು. ಸರ್ ಈ ಚಿಪ್ಸ್ ಡಿಸೈನು ಮೊರಾಕಾನ್ ಡಿಸೈನ್ ಬಿಟ್ರೆ ಇನ್ನ ಯಾವ ಡಿಸೈನ್ ಅನ್ನ ನೀವು ಸಜೆಸ್ಟ್ ಮಾಡ್ತೀರಾ ಸರ್? ಈ ತರ ಸಬ್ವೆ ಯೂಸ್ ಮಾಡ್ಬೋದು, ಸಬ್ವೆ ಟೈಲ್ಸ್ ಗಳನ್ನ ಯೂಸ್ ಮಾಡ್ಬೋದು. ಅದು ಅಂತಂದ್ರೆ ಕಿಚನ್ ಗೋಸ್ಕರ ಮಾಡಿರುವಂತದ್ದು. ಓಕೆ ಓಕೆ, ಸೊ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತಾ? ಚೆನ್ನಾಗಿ ಬರುತ್ತೆ. ಓಕೆ ಓಕೆ, ಅದ್ ಬಿಟ್ರೆ ಮೊರಾಕನ್ ಯೂಸ್ ಮಾಡ್ಬೋದು. ಅದ್ ಬಿಟ್ರೆ ಗ್ಲೂ ಡಿಸೈನ್ಸ್ ಗಳು ಇವಾಗ ಹೊಸದಾಗಿ ಬಂದಿದೆ. ಓಕೆ, ನಮ್ಮ ಹತ್ರ ಶೋರೂಮ್ಸ್ ಅಲ್ಲೆಲ್ಲ ಹೊಸ ಡಿಸೈನ್ಸ್ ಇದೆ. ಇನ್ನ ಇದೆಯಾ? ಇನ್ನ ಇದೆ, ಬಂದು ನೋಡ್ಬೋದಲ್ವಾ? ಓಕೆ 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 ಓಕೆ, ಸೂಪರ್. ಕಲರ್ ಕಿಚನ್ ಅಲ್ಲಿ ಇಲ್ಲಿ ವೈಟ್ ಹಾಕ್ಬೇಕಾ, ಸ್ವಲ್ಪ ಡಾರ್ಕಿಶ್ ಹಾಕ್ಬೇಕಾ, ಯಾವ್ದು ಹಾಕ್ಬೇಕು ನಿಮ್ ಪ್ರಕಾರ? ನೋಡಿ ಇಲ್ಲೆಲ್ಲ ಮಿಕ್ಸ್ ಇದೆ, ಏನಂತೀರಾ ಇದಕ್ಕೆ? ಸರ್ ಇವಾಗ ಏನಂತ ಅಂದ್ರೆ ಹಳ್ಳಿ ಕಡೆ ತರ ಯಾರು ನಾರ್ಮಲ್ ಸೌದೆನಲ್ಲಿ ಅಡಿಗೆ ಮಾಡೋದಿಲ್ಲ. ಸೊ ಎಲ್ಲರ ಮನೆಯಲ್ಲೂ ಚಿಮ್ನಿ ಇದೆ, ಎಲ್ಲ ಇದೆ. ಏನಾದ್ರು ಇಟ್ಕೊಂಡು. ಓಕೆ ಓಕೆ, ಸೊ ಹಾಗಾಗಿ ನಿಮ್ಗೆ ವೈಟ್ ಹೋಗ್ಬೇಕಾ ಅಥವಾ ಡಾರ್ಕ್ ಹೋಗ್ಬೇಕಾ ಅನ್ನೋದು ಇದರಲ್ಲಿ ನಿಮ್ಗೆ ಏನು ಬರೋದೇ ಇಲ್ಲ. ಬಿಕಾಸ್ ಏನಂತ ಚಿಮ್ನಿ ಇರೋದ್ರಿಂದ ಯಾಕಂದ್ರೆ ನಿಮ್ಗೆ ಏನೇ ವರ್ಕ್ ಕುಕ್ ಮಾಡಿದ್ರು ಅದೇ ಸಕ್ ಮಾಡ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಇದಕ್ಕೇನು ಎಫೆಕ್ಟೇ ಆಗಲ್ಲ. ಅಂದ್ರೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅವ್ರ ಮನೆಗೆ ಯಾವ ತರ ಸೂಟ್ ಆಗುತ್ತೆ ಅದನ್ನ ಚೂಸ್ ಮಾಡಿ ಕೊಡ್ತೀವಿ, ಸಜೆಸ್ಟ್ ಮಾಡ್ತೀರಾ? ಸಜೆಸ್ಟ್ ಮಾಡಿ, ಇಲ್ಲ ಇದಕ್ಕೆ ನಿಮ್ ಮನೆಗೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ಕೊಡ್ತೀವಿ, ಮಾಡ್ಕೊಡ್ತೀರಾ. ಜೊತೆಲಿ ಕೌಂಟರ್ ಟಾಪ್ಗೆ ಏನಾದ್ರು ಬೇರೆ ಇದೆಯಾ? ಅಲ್ಲ ನಿಮ್ಮ ಹತ್ರ ಏನಾದ್ರು ಆಪ್ಷನ್ ಇದೆಯಾ ಕೌಂಟರ್ ಟಾಪ್ಗೆ? ಕೌಂಟರ್ ಟಾಪ್ ಇದೆ ಸರ್, ಸ್ಮಾರ್ಟ್ ಮಾರ್ಬಲ್ ಇದೆ. ಕಾರ್ಡ್ಸ್ ಇದೆಯಾ? ಕಾರ್ಡ್ಸ್ ಇದೆ, ಸ್ಮಾರ್ಟ್ ಮಾರ್ಬಲ್ ಇದೆ. ಇವಾಗ ಜಾಸ್ತಿ ಇವಾಗ ಟ್ರೆಂಡಿಂಗ್ ಸ್ಮಾರ್ಟ್ ಮಾರ್ಬಲ್. ಸ್ಮಾರ್ಟ್ ಮಾರ್ಬಲ್ ಜಾಸ್ತಿ ಹೋಗ್ತಾ ಇದೆ. ಎಷ್ಟು mm ಬರುತ್ತೆ ಸ್ಮಾರ್ಟ್ ಮಾರ್ಬಲ್? 15 mm ಬರುತ್ತೆ. ಓಕೆ, ಸ್ಟ್ರೆಂತ್ ಇರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಬಿಸಿ ತಡೆಯುತ್ತಾ ಸರ್ ಅದು? ಸರ್ ಆಕ್ಚುಲಿ ಏನಂತಂದ್ರೆ ಗ್ರಾನೈಟ್ ಮತ್ತೆ ಮಾರ್ಬಲ್ ಪೋರಸಿಟಿ ಜಾಸ್ತಿ ಇರುತ್ತೆ. ಓಕೆ, ಸೊ ಅದು ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ಓಕೆ ಓಕೆ ಓಕೆ. ಈ ಸ್ಮಾರ್ಟ್ ಮಾರ್ಬಲ್ ಗಳು ಏನಂತಂದ್ರೆ ಸ್ಮಾರ್ಟ್ ಮಾರ್ಬಲ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಅದು ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅದು ಏನೇ ನಿಮ್ಗೆ ಬಿದ್ರು ಕೂಡ ಅಥವಾ ಆಯಿಲ್ ಇರ್ಬೋದು, ವಾಟರ್ ಇರ್ಬೋದು, ನಿಂಬೆಹಣ್ಣು ರಸ ಇರ್ಬೋದು, ಅದು ಕಾಫಿ ಕಲರ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್ ಅದು ಅಬ್ಸರ್ವ್ ಮಾಡಲ್ಲ, ಮಾಡೋದಿಲ್ಲ. ಓಕೆ, ಹೆಂಗಿರುತ್ತೆ ಹಂಗೆ ಇರುತ್ತೆ ಅದು? ಹಂಗೆ ಇರುತ್ತೆ. ಓ ಕರೆಕ್ಟ್. ಮತ್ತೆ ಮೇಂಟೆನೆನ್ಸ್ ಈಸಿ ಇರುತ್ತೆ. ಈಸಿ ಅಂತೀರಾ? ನೀವೇನಂತ ಅಂದ್ರೆ ನಿಮ್ ಸೈಜ್ಗೆ ಏನ್ ಬೇಕಾಗತ್ತೆ ಆ ತರ ಕಟ್ ಮಾಡಿ ಕೂರ್ಸ್ಕೊಳ್ಳೋದು ಅಷ್ಟೇ ಅಲ್ವಾ? ಹೌದು. ಸೊ ಬನ್ನಿ ಹಂಗೆ ಒಂಚೂರು ಸ್ವಲ್ಪ ತೋರಿಸ್ಬಿಡೋಣ. ಸೊ ಇದು ಪೂಜಾ ರೂಮು. ಸೊ ವೀಕ್ಷಕರೇ ನೋಡ್ಬೋದು ಪೂಜಾ ರೂಮು. ಲೈಟ್ ಆಗ್ಬಿಡ್ತೀನಿ ನೋಡಿ ಸರ್. ಓಕೆ ಸರ್, ಪೂಜಾ ರೂಮ್ ಬಗ್ಗೆ ಏನೇನು ಹಾಕಿದ್ದೀರಾ, ಯಾವ್ಯಾವ ತರ? ಸರ್ ಇದು ಜಸ್ಟ್ ಪ್ಲೈನ್ ವೈಟ್ ಮಾಡಿರೋದು. ಇದು ಬಾರ್ಡರ್ ಕೊಟ್ಟು ಜಸ್ಟ್ ಪ್ಲೈನ್ ವೈಟ್ ಅಲ್ಲಿ ಮಾಡಿ. ಬಾರ್ಡರ್ಗೆ ಎಷ್ಟಾಗುತ್ತೆ? ಈ ಪ್ಲೈನ್ ವೈಟ್ಗೆ ಏನು ರೇಟ್ ಆಗುತ್ತೆ ಸರ್ ಇದರಲ್ಲಿ? ಸರ್ ಇದು ನಾರ್ಮಲ್ 55 rupees. 55 ಬಾರ್ಡರ್ ಅಲ್ಲಿ ಯಾವ ತರ ಇದೆ ಸರ್? ಇದು ರನ್ನಿಂಗ್ ಫಿಟ್ ಅಲ್ವಾ? ಇದು ರನ್ನಿಂಗ್ ಫಿಟ್. ಇದು 2 feet ಬರುತ್ತೆ. ಇದು 2 feet. ಹೌದು. ಏನ್ ಚಾರ್ಜ್ ಸರ್ ಬಾರ್ಡರ್ಸ್ ನಮಗೆ? ಸರ್ ಬಾರ್ಡರ್ಸ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಿಮಗೆ 80 rupees. 80 rupees. ಇದು ಗೋಲ್ಡ್ ಒಂದೇನಾ, ಬೇರೆ ಕಲರ್ ಕೊಡ್ತೀರಾ ಸರ್ ಬಾರ್ಡರ್? ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಸಿಲ್ವರ್ ಇದೆ, ಬ್ಲಾಕ್ ಇದೆ, ಬ್ರೌನ್ ಇದೆ. ಬ್ರೌನ್, 3 ಆಪ್ಷನ್. ಕಲರ್ ಸಿಗುತ್ತೆ. ರೋಸ್ ಗೋಲ್ಡ್ ಕೇಳ್ತಾರೆ ತುಂಬಾ ಜನ, ತರಿಸ್ಕೊಡ್ತೀರಾ? ಅಂದ್ರೆ ಸರ್ ಅಂದ್ರೆ ಕೆಲವೊಂದಕ್ಕೆ ಮ್ಯಾಚ್ ಆಗಲ್ಲ. ಈಗ ವೈಟ್ ಹೋಗ್ತೀನಿ ಅಂದ್ರೆ ಗೋಲ್ಡ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ವೈಟ್. ಓಕೆ ಓಕೆ. ಹಾಗಾಗಿ ಯಾವ್ಯಾವ್ದಕ್ಕೆ ಹೆಂಗೆ ಮ್ಯಾಚಿಂಗ್ ಬರುತ್ತೆ ಅದನ್ನ ಮಾತ್ರ ಆ ತರ ಮಾಡಿಸ್ಕೊಡ್ತೀರಾ? ಸೊ ಇಲ್ಲೊಂದು ರೂಮ್ ಇದೆ. ಇದೊಂದು ರೂಮ್ ಇದೆ ಅಲ್ವಾ ಸರ್ ಇದು? ಸೊ ವೀಕ್ಷಕರೇ ಕ್ಯಾಶುವಲ್ ಆಗಿ ಹಂಗೆ ತೋರಿಸ್ಬಿಡ್ತೀನಿ ನಾನು ನಿಮಗೆ ರೂಮು. ಸೊ ಈ ಥರ ಇದೆ ನೋಡಿ, ಇವೆಲ್ಲ ರೂಮು. ಓಕೆ, ಸೊ ಈ ಕಡೆ ವಾಶ್ರೂಮ್ ಇದೆ. ವಾಶ್ರೂಮಲ್ಲಿ ಟೈಲ್ಸ್ ಹಾಕಿದ್ದೀರಾ? ಹೌದು ಸರ್, ಹಾಕಿದ್ದೀವಿ. ರೂಪ್ ಲೆವೆಲ್ ವರೆಗೆ ಹಾಕ್ಸ್ಬಿಟ್ಟಿದ್ದೀರಾ ಅಲ್ವಾ ಸರ್? ಯಾವ ಟೈಲ್ಸು, ಏನ್ ರೇಟ್? ಇದು 58 ರೇಂಜ್ ಗ್ಲಾಸಿ. ಇದು ಗ್ಲಾಸಿ. ಓಕೆ, ಅದಕ್ಕೆ ಮ್ಯಾಚಿಂಗ್ ಬಂದ್ಬಿಟ್ಟು ರೆಸ್ಟಿಕ್ ಕೊಟ್ಟಿದ್ದೀವಿ 16x16 ಕೆಳಗಡೆನೂನಾ? ಓಕೆ, 16x16 ಆಂಟಿ ಸ್ಕಿಡ್. ಮಧ್ಯದಲ್ಲಿ ಸಾದ್ರಲ್ಲಿ ಹಾಕ್ಬೇಕು ಅವಾಗ ಅಂತ ಅಂದ್ರೆ. ಸೊ ಇವಾಗ ಕೆಲವರು ಅಂದ್ರೆ ಬಟ್ಟೆ ವಾಶ್ ಮಾಡ್ತಾರಲ್ಲ, ಸೊ ಕೆಲವರು ಹಾಕೊಳ್ತಾರೆ. ಸೊ ಹಾಗಾಗಿ ಅದನ್ನ ಹಾಕೊಟ್ಟಿರುವಂತದ್ದು. ಇವೆಲ್ಲ 58 rupees ಅಲ್ವಾ ಸರ್? ಸೂಪರ್ ಸರ್. ಮನೆ ಹೋಗ್ಬಿಡೋಣ ಮೇಲ್ಗಡೆ, ನಡೀರಿ ಹೊಡೋಣ ಸರ್. ಮೇಲೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಏನೇನು ಮಾಡಿದ್ದೀರಾ, ಏನು ಕತೆ? ಸರ್ ಹೇಗೇನು ನಾವು ಇದನ್ನ ಹಂಗೆ ಕಂಟಿನ್ಯೂ ಮಾಡಿದ್ವಿ ಸರ್. ಅಂದ್ರೆ ಕೆಳಗಡೆಯಿಂದ ಸೊ ಎಂಟೈರ್ ಅವರು ಮನೆಯವ್ರ ತನಕನೂ ಕೂಡ ನಾವು ಇದನ್ನೇ ಕಂಟಿನ್ಯೂ ಆಗ್ಬಿಟ್ಟಿದೆ. ಸೊ ಒಂದೇ ಎಲಿವೇಶನ್ ಎಲ್ಲಾ ಕಡೆನೂ ಬಂದ್ಬಿಡುತ್ತೆ ನಮಗೆ. ಅಂದ್ರೆ ಏನಂತ ಅಂದ್ರೆ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಾಡಿದ್ರೆ ಸೊ ನಿಮ್ಗೆ ಎಲ್ಲಕ್ಕೂ ಹೋಗ್ಬಿಡುತ್ತೆ ಅಂತ. ಓಕೆ, ಒಂದೇ ಡಿಸೈನ್ ಕಂಟಿನ್ಯೂಟಿ ತಗೊಂಡಿದ್ದೀರಾ. ಕೆಲವೊಬ್ರು ರೆಂಟೆಡ್ಗೆ ಬೇರೆ ಹಾಕ್ತಾರೆ, ಮೇಲೆ ಬಂದಾಗ ಬೇರೆ ಇರುತ್ತೆ. ಬನ್ನಿ ಸರ್ ಈ ಕಡೆ ಹೋಗ್ಬಿಡೋಣ, ಪಾತ್ವೆ ಕೊಟ್ಟೋಗ್ಬಿಡೋಣ. ಹೌದು. ಸೊ ಪಾತ್ವೆದಲ್ಲೂ ಅದೇನೇ ಕಂಟಿನ್ಯೂಟಿ ಆಯ್ತಲ್ಲ ಸರ್? ಇಲ್ಲಿ ಕಂಟಿನ್ಯೂ ಮಾಡ್ಬಿಟ್ಟಿದ್ವಿ ಸರ್. ಎಲ್ಲೂ ಚೇಂಜಸ್ ಇರಬಾರ್ದು. ಮನೆ ಅಂದ್ರೆ ನಿಮ್ಗೆ ಇದು ಪ್ರೀಮಿಯಂ ಲುಕ್ ಹಾಳಾಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಓಕೆ, ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ. ಸೊ ನೋಡಿ ವೀಕ್ಷಕರೇ, ಸೊ ಎಂಡ್ವರೆಗೂ ಅದೇ ಬರುತ್ತಲ್ಲ ಸರ್ ಇಲ್ಲಿ? ಸೊ ಇಲ್ಲೊಂದು ಪ್ರಿಂಟೆಡ್ ಕೊಟ್ರ ಇಲ್ಲಿ? ಅಲ್ಲಿ ಆಕ್ಚುಲಿ ಪ್ರಿಂಟಿಂಗ್ ಮಾಡೋಣ ಅಂತ ಇದ್ವಿ, ಅದನ್ನ ಇಲ್ಲಿ ಹಾಕ್ಬಿಟ್ರಿ. ಇದು ಪ್ರಿಂಟೆಡ್ ಅಲ್ವಾ ಸರ್? ಇದು ಪ್ರಿಂಟೆಡ್. ಅದು ಓಕೆ. ಸೊ ಇದೇ ರೀತಿಯಲ್ಲಿ ವೆಂಕಟೇಶ್ವರ ಬೇಕು ಎಲ್ಲ ಮಾಡ್ಕೊಡ್ತೀರಾ? ಸಿಗುತ್ತೆ, ಎಲ್ಲ ಸಿಗುತ್ತೆ, ಯಾವುದೇ ರೀತಿ ಬೇಕಾದ್ರೂ. ಹೌದು. ಓಕೆ ಸರ್, ಮನೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಒಂದು ರೌಂಡ್ ನಮ್ಮ ವೀಕ್ಷಕರಿಗೆ ಹಚ್ಚೋರು ಮನೆಯೂ ತೋರಿಸ್ಬಿಡೋಣ ಹಾಗೇನೆ. ಸೊ ವೀಕ್ಷಕರೇ, ಟೈಲ್ಸ್ ಅಂತ ಬಿಟ್ಟು ಟೈಲ್ಸ್ ಒಂದೇ ಅಲ್ಲ, ಮನೆಗಳನ್ನು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫೈರ್ ಇರ್ಬೋದು, ಎವ್ರಿಥಿಂಗ್ ಇಸ್ ಡನ್. ಸರ್ ಈ ಫ್ಲೋರಲ್ಲಿ ಏನು ಬರುತ್ತೆ, ಎಲ್ಲಿ ಟೈಲ್ಸ್ ಬರುತ್ತೆ ಸರ್? ಸರ್ ಅದಕ್ಕೆ ಬಂದ್ಬಿಟ್ಟು ಅದೇ ಕಿಚನ್ ಇದೆಯಲ್ಲ,
ಕಿಚನ್ ಇದನ್ನೇ ಕಂಟಿನ್ಯೂ ಮಾಡಿದ್ವಿ. ಅವು ಕೆಳಗಡೆ ತೋರಿಸಿದ್ರಲ್ಲ ಹೌದು. ಚಿಪ್ಸ್ ಅಂದ್ರೆ ಡಿಸೈನ್. ಬಾಡಿಗೆ ಮನೆಗೆ ಡಿಫ್ರೆಂಟ್, ಸ್ವಂತ ಮನೆಗೆ ಅಂತ ಏನ್ ಬೇಡ ಅಂದ್ಬಿಟ್ಟು ಸೊ ಒಂದನ್ನ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಓಕೆ. ಅದ್ ಈವನ್ ಬಂದ್ಬಿಟ್ಟು ನೀವು ಕಿಚನ್ ಇದು ಕ್ಯಾಬಿನೆಟ್ಗೆ ಮ್ಯಾಚ್ ಆಗ್ಬೇಕು ಅಂತ. ಕ್ಯಾಬಿನೆಟ್ಗೆ ಮ್ಯಾಚ್ ಆಗಬೇಕು. ಕ್ಯಾಬಿನೆಟ್ಗೆ ಮ್ಯಾಚ್ ಆಗ್ಬೇಕು ಅಂತ. ಓಕೆ ಓಕೆ. ಮತ್ತೆ ಈವನ್ ಇದಕ್ಕೆ ಗ್ರಾನೈಟ್ ಕೂಡ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆಗಬೇಕು ಅಂತ ಚಿಪ್ಸ್ ಡಿಸೈನ್ ಕಂಟಿನ್ಯೂಟಿ. ಚಿಪ್ಸ್ನೇ ಕಂಟಿನ್ಯೂಟಿ ಮಾಡ್ಬಿಟ್ಟಿದ್ವಿ. ಓಕೆ. ಅದಂತೂ ಮೇಡಮ್ ಅಂತೂ ಫುಲ್ ತುಂಬಾ ಇಷ್ಟ ಆಗಿರೋಂಥ ಡಿಸೈನ್ ಇದಾ. ಸೊ ನೀವು ಮೊರಕನ್ನು ಸಜೆಸ್ಟ್ ಮಾಡಿದ್ರಿ, ಬಟ್ ಮೇಡಮ್ಗೆ ಚಿಪ್ಸ್ ಇಷ್ಟ ಆಯ್ತು ಅಲ್ವಾ? ತುಂಬ ಚೆನ್ನಾಗಿದೆ. ಆಮೇಲೆ ದೇವ್ರ ಮನೆ ಸರ್? ಸರ್ ಇದು ಪೂಜಾ ರೂಮ್. ಪೂಜಾ ರೂಮ್ ಅಲ್ವಾ? ತುಂಬ ವಿ ಐ ಬಂದಿದೆ ಪೂಜಾ ರೂಮ್ ಆ್ಯಕ್ಚುಲಿ, ವೀಕ್ಷಕರೇ ನೋಡ್ತಾ ಇರ್ಬೋದು. ಬಟ್ ಒಳಗಡೆ ಏನು ಕೊಟ್ರಿ ಪೂಜಾ ರೂಮ್ ಒಳಗಡೆ? ಸರ್ ಪೂಜಾ ರೂಮ್ಗೆ ಏನು ಮಾಡಿಲ್ಲ ಇದು ನಾವು. ಸೊ ಇದಕ್ಕೆ ಬಂದ್ಬಿಟ್ಟು ಅವರು ಇದನ್ನ ಹಾಕೊಂಡಿದ್ದಾರೆ, ಮಾರ್ಬಲ್. ಇದು ಕಂಪ್ಲೀಟ್ ಮಾರ್ಬಲ್ ಫಿನಿಶ್ ಅಲ್ವಾ ಸರ್ ಇದು? ಓಕೆ ನೈಸ್. ಸೊ ಈ ಫ್ಲೋರ್ ಅಂತ ಬಂದಾಗ ಕಿಚನ್ಗೆ. ಹೌದು. ಸೊ ಇದು 58 ಅಂದ್ರಲ್ಲ ಸರ್, ಇದು ಡೂಪ್ಲೆಕ್ಸ್. ಸೊ ಮೇಲೆ ಇದೆ ಹಾಗಾದ್ರೆ? ಬನ್ನಿ ಮೇಲ್ಗಡೆ ಹೊರಟೋಗ್ಬಿಡೋಣ ಸರ್. ಮೇಲ್ಗಡೆ ಇಲ್ಲಿ ಏನು ವಿಶೇಷತೆ? ಸರ್ ನಿಮಗೆ ಒಂದು ವಿಶೇಷವಾದಂಥ ಜಾಗ ತೋರಿಸ್ತೀನಿ ಬನ್ನಿ ಇವಾಗ. ಓಕೆ. ಸರ್ಪ್ರೈಸ್ ಇದು? ಸರ್ಪ್ರೈಸ್ ಇದು. ಓಕೆ. ಬಾಲ್ಕನಿ ಇದು. ಓಹೋ ಹೋ ಹೋ. ನಮ್ಮ ಶೋರೂಮ್ ಅಲ್ಲಿ ಪೋಸ್ಟರ್ಗಳನ್ನ ನೋಡಿರ್ಬೋದು. ಅದೇ ಪೋಸ್ಟರ್ನ ಇಲ್ಲಿ ಅಪ್ಲೈ ಮಾಡಿದ್ವಿ. ಪೋಸ್ಟರ್ಸ್ ಅಂತಾರ ಇದಕ್ಕೆ? ಹೌದು. ವೀಕ್ಷಕರೇ ಪೋಸ್ಟರ್ ಅಂದ್ರೆ ಇದೇನು ಪೇಪರ್ ಪೋಸ್ಟರ್ ಅನ್ಕೊಂಬಿಡಿ, ಇದು ಟೈಲ್ಸ್ ದೇನೆ. ಓಕೆ. ಲೈಫ್ ಟೈಮ್ ವಾರಂಟಿ ಇರುತ್ತೆ ಸರ್. ಲೈಫ್ ಟೈಮ್ ವಾರಂಟಿ. ಯಾವಾಗಲೂ ಏನು ಆಗಲ್ಲ. ಶೇಡು ಫೇಡು ಕ್ರ್ಯಾಕು ಏನಿಲ್ಲ, ನಥಿಂಗ್. ಏನಿಲ್ಲ. ವಿತ್ ಗ್ಲೂ ಬರುತ್ತೆ ಮತ್ತೆ ಹ್ಯಾಂಡ್ ವರ್ಕ್ ಇರುತ್ತೆ ಇದೆಲ್ಲ. ಓ. ಪ್ಲಸ್ ಶುಗರ್ ಫಿನಿಶ್ ಇರುತ್ತೆ. ಶುಗರ್ ಫಿನಿಶ್. ಇದರಲ್ಲಿ ನಿಮ್ಮ ಹತ್ರ ಎನ್ ನಂಬರ್ ಆಫ್ ಡಿಸೈನ್ಸ್ ಇದೆ ಅಲ್ಲ? ಆಲ್ಮೋಸ್ಟ್ 200 ಡಿಸೈನ್ಸ್ ಇದೆ ಸರ್. ನೀವು ಅವತ್ತು ಲಾಸ್ಟ್ ಟೈಮ್ ತೋರಿಸಿದ್ರಿ ನಮಗೆ, ವಿತ್ PDF ಎಲ್ಲ ತೋರಿಸಿದ್ರಿ. ಸದ್ಯಕ್ಕೆ ನಿಮ್ಮ ಶೋರೂಮಲ್ಲಿ ಎಷ್ಟು ಡಿಸೈನ್ಸ್ ಅವೈಲೇಬಲ್ ಇದೆ ಇವಾಗ? ಸದ್ಯಕ್ಕೆ ಅದು 12 ಇದೆ ಸರ್. 12? ಹೌದು. ಓಕೆ, ವೆರಿ ನೈಸ್. ಅಂದ್ರೆ ಇದು ಪೀಸ್ ಬರುತ್ತಲ್ವಾ ಸರ್? 2x4 2x4 ಸರ್. ಇದು 4 ಪೀಸಸ್ ಬರುತ್ತೆ. ಬಟ್ ಗೊತ್ತಾಗಲ್ಲ ನೋಡಿ, ಇದು 4x8 ಬರುತ್ತೆ ಟೋಟಲ್. ಐಡಿಯಾನೇ ಬರಲ್ಲ. ಟೋಟಲ್ 4x8 ಒಂದು ಪೋಸ್ಟರ್ ಬರೋದು. ಒಂದು ಪೋಸ್ಟರ್ ಬರುತ್ತೆ. ಓಕೆ. ಏನು ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? ಒಂಚೂರು ಹಂಗೆ ಹೇಳ್ಬಿಡ್ತೀರಾ ಸರ್? ಇದು 16,000 ರೂಪಾಯಿ. 16,000 ಒಂದು ಪೋಸ್ಟರ್. ಓ, ಬಟ್ ಅದ್ರ ವರ್ತ್ ಸರ್ ಇದು. ಮನೆ ಬದಲ ಇದೇ ನೋಡ್ತಿದ್ರಂತೆ ಸರ್. ಇವಾಗ ನೀವು ಲೋಕಲ್ ಆಗಿ ನೀವೇನಾದ್ರೂ ಜಸ್ಟ್ ಇದನ್ನ ಮಾಡಿಸ್ತೀರಿ ಅಂದ್ರೆ ಓಕೆ, ಈ ಫಿನಿಶಿಂಗ್ ಅಂತೂ ಸಿಗಲ್ಲ. ಓಕೆ. ಸೊ ಇದರಲ್ಲಿ ನಿಮಗೆ ಮ್ಯಾಟ್ ಕೊಡ್ತಾರೆ, ಇಲ್ಲ ಗ್ಲಾಸಿ ಕೊಡ್ತಾರೆ. ಈವನ್ ಅವರೇ ಬಂದ್ಬಿಟ್ಟು ನಿಮಗೆ 16,000, 17,000, 18,000 ಚಾರ್ಜ್ ಮಾಡ್ತಾರೆ. ಕರೆಕ್ಟ್. ಆಮೇಲೆ ಅಕ್ಕಪಕ್ಕದಲ್ಲಿ ಹಾಕಿರೋದು ಇವೆಲ್ಲ ಸರ್, ಇದು ಹೈ ಗ್ಲಾಸಿ ಮಾಡಿರೋದು. ಏನಕ್ಕೆ ಅಂತ ಅಂದ್ರೆ ಈ ಪ್ರಾಡಕ್ಟ್ ಹೈಲೈಟ್ ಆಗ್ಬೇಕು ಅಂತ. ಓಕೆ. ಸೊ ವೈಟ್ ಕೊಡ್ಬೋದಿತ್ತು ನಾವು. ಸೊ ವೈಟ್ ಏನು ಕೊಟ್ಟಿಲ್ಲ ಅಂತ ಅಂದ್ರೆ ಮತ್ತೆ ಈ ಪ್ರಾಡಕ್ಟ್ ಪ್ರಾಬ್ಲಮ್ ಆಗ್ಬಾರ್ದು. ಓಕೆ ಓಕೆ. ಅದಕ್ಕೆ ಏನ್ ಮಾಡಿದ್ವಿ ಅಂತ ಅಂದ್ರೆ ಹೈ ಗ್ಲಾಸ್ ಅನ್ನ ಆ ಕಡೆ ಈ ಕಡೆ ಸಜೆಸ್ಟ್ ಮಾಡಿ ಹಾಕಿರೋದು. ಲೈಟ್ ಗ್ರೀನ್ ಹೈ ಗ್ಲಾಸ್ ಅಲ್ಲ ಸರ್? ಲೈಟ್ ಗ್ರೀನ್ ಹೈ ಗ್ಲಾಸ್. ಏನ್ ಚಾರ್ಜ್ ಮಾಡಿದ್ರಿ ಸರ್ ಇದಕ್ಕೆ, ಈ ಟೈಲ್ಸ್ಗೆ? ಸರ್ ಇದು ಬಂದ್ಬಿಟ್ಟು 68 ರುಪೀಸ್. 68? ಹೌದು. ಚೆನ್ನಾಗಿದೆ ಅದು. ಹೈ ಗ್ಲಾಸ್ 68 ರೂಪಾಯಿ ಸರ್. ಸರ್ ಇದ್ರಲ್ಲಿ ಮ್ಯಾಟ್ ಸಿಗುತ್ತಾ ಸರ್? ಇದ್ರಲ್ಲಿ ಮ್ಯಾಟ್ ಸಿಗಲ್ಲ. ಇದರಲ್ಲಿ ಇಲ್ವಾ? ಓಕೆ ಓಕೆ ಓಕೆ. ಕೇಳಿದ್ರೆ ತುಂಬಾ ಚೆನ್ನಾಗಿದೆ. ಇದು ಕೂಡ ಇದು ಎಂಡ್ಲೆಸ್ ಏನಾ? ಹೌದು, ಎಂಡ್ಲೆಸ್. ಇದೆಲ್ಲ ಕಂಟಿನ್ಯೂ ಆಗ್ತದೆ. ಬುಕ್ ಮ್ಯಾಚ್ ಆಗುತ್ತೆ, ಕಂಟಿನ್ಯೂ ಬುಕ್ ಮ್ಯಾಚ್ ಆಗುತ್ತಲ್ವಾ ಇದು? ವೆರಿ ನೈಸ್ ಸರ್. ಎಲ್ಲ ಕಡೆ ಹಾಕ್ಸ್ಕೊಟ್ಬಿಟ್ಟಿದ್ದೀರಾ. ನೈಸ್. ಈ ಫ್ಲೋರ್ ಅಂತ ಬಂದಾಗ ಮತ್ತೆ ಇನ್ನೇನಿದೆ ಸರ್? ಇಲ್ಲೇನಾದ್ರೂ ಮಾಡಿದ್ರಾ? ಅದು ಈ ಫ್ಲೋರ್ ನಲ್ಲಿ ನೆಕ್ಸ್ಟ್ ಬಾತ್ರೂಮ್ಗಳನ್ನ ಮಾಡಿದೀವಿ. ವಾಶ್ರೂಮ್ಸ್ ಅಲ್ಲಿ? ವಾಶ್ರೂಮ್ಸ್. ಓಕೆ ಓಕೆ. ಇಲ್ಲಿ ಸರ್. ಅಮ್ಮ, ಮನೆ ಹೆಂಗ್ ಬಂದಿದೆ? ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ ಸರ್. ಟೈಲ್ಸ್ ಎಲ್ಲ ಹೆಂಗ್ ಚೂಸ್ ಮಾಡಿದ್ದಾರೆ? ಚೆನ್ನಾಗಿದೆ ಸರ್. ಒಳ್ಳೆ ಇದೆಯಾ ಟೈಲ್ಸ್? ಒಳ್ಳೆ ಜಾಗ ಸರ್. ತಾವು ಯಾವ ಊರವರು? ಯೂಸ್ ಬೇಸಿಕಲಿ ನಿಮ್ಮ? ಮಾಗಡಿ. ಮಾಗಡಿ. ಓಕೆ. ಸೊ ಊರಿಂದ ಬಂದಿದ್ದೀರಾ ಮನೆ ನೋಡಕ್ಕೆ? ಓಕೆ. ಹೆಂಗ್ ಅನ್ಸ್ತು ಮನೆ? ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ. ಟೈಲ್ಸ್ ಎಲ್ಲ ಹೆಂಗ್ ಹಾಕೋರೆ ಪ್ಯಾಟರ್ನು? ಕೆಳಗಡೆ ಇದು ನೋಡಿದ್ರಲ್ಲ, ಯಾವುದು ಪಾರ್ಕಿಂಗ್ ಟೈಲ್ಸ್ ಎಲ್ಲ ನೋಡಿದ್ರಲ್ಲ, ಚೆನ್ನಾಗಿದ್ಯಾ? ಅಮ್ಮ ನಿಮ್ಗೆ ಹೆಂಗ್ ಅನ್ಸ್ತು? ಟೈಲ್ಸ್ ಎಲ್ಲ ಚೆನ್ನಾಗಿದೆ ಅನ್ಸುತ್ತಾ? ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಓಕೆ. ನಿಮ್ಗೆ? ನಮಗೂ ಚೆನ್ನಾಗಿದೆ. ಒಳ್ಳೊಳ್ಳೆ ಪ್ಯಾಟರ್ನ್ ಹಾಕಿದಾರೆ ಟೈಲ್ಸ್. ಒಳ್ಳೊಳ್ಳೆ ಡಿಸೈನ್ ಒಳ್ಳೊಳ್ಳೆ ಡಿಸೈನ್ ಹಾಕವ್ರೆ. ಡಿಸೈನ್ ಚೆನ್ನಾಗಿದ್ಯಾ? ಖುಷಿ ಆಯ್ತಾ? ಖುಷಿ ಆಯ್ತು ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆಯ ಫ್ಯಾಮಿಲಿ ಶ್ರೀನಿವಾಸ್ ಸರ್, ಜಯಲಕ್ಷ್ಮಿ ಮೇಡಮು, ಲಕ್ಷ್ಮೀಶ್ರೀ ಅವರು ಎಲ್ಲರೂ ಜೊತೆಯಲ್ಲಿದ್ದಾರೆ. ಸೊ ವೆಲ್ಕಮ್ ಅಣ್ಣ. ನಮಸ್ತೆ ಎಲ್ರಿಗೂ. ಅಂಡ್ ಕಂಗ್ರ್ಯಾಚುಲೇಷನ್ ಹೊಸ ಮನೆಗೆ. ಇದರಲ್ಲಿ ಓಪನ್ ಮಾಡಿದ್ದೀರಾ, ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಂದು ನೋಡಿ, ನಮ್ಮ ಸಾರು ಟೈಲ್ಸ್ ತೋರ್ಸಕ್ಕೆ ಶೋರೂಮ್ ಕರ್ಕೊಂಡು ಹೋಗೋ ಬದಲು ನಿಮ್ಮ ಮನೆ ಕರ್ಕೊಂಡು ಬಂದಿದ್ದಾರೆ ಅಲ್ವಾ? ಇದು ಯಾಕೆ? ಯಾಕಂತಂದ್ರೆ ಹೆಚ್ಚಿನ ಜನರಿಗೆ ಶೋರೂಮ್ಗೆ ಹೋದಾಗ ಮಾತ್ರ ಅಲ್ಲಿ ಓನರ್ ನೋಡ್ತೀರಾ, ಆಮೇಲೆ ನೋಡಲ್ಲ ನೀವು.
ಟೈಲ್ಸ್ ನೋಡ್ತಾ ಇರ್ತೀರಾ. ಅವರು ಕಸ್ಟಮರ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ಮತ್ತೆ ನಮ್ಗೊಂದ್ ಪೀಸ್ ಬೇಕು ಅಂತಂದ್ರು ಬೇಜಾರ್ ಮಾಡ್ಕೊಳ್ದೆ ಅಷ್ಟು ದೂರದಿಂದ ತಂದು ಕೊಡ್ತಾರೆ. ಮತ್ತೆ ಚಾರ್ಜಸ್ ಹಾಕಲ್ಲ, ಅದು ಏನು ಚಾರ್ಜ್ ಟ್ರಾವೆಲಿಂಗ್ ಚಾರ್ಜಸ್ ಇಲ್ಲ. ಹೇಳಿದ್ರು ಅವರು ನಮ್ಗೆ ಯಾವಾಗೂ ಚಾರ್ಜಸ್ ಹಾಕಲ್ಲ. ನನಗೆ ನಂಬಿಕೆ ಇರ್ಲಿಲ್ಲ, ನಿಜನಾ ಸುಳ್ಳ ಇದು? ಒಂದ್ ಬಾಕ್ಸ್ ಸತ್ಯ ಸರ್ ಅದು. ನಿಜನಾ ಸರ್? ₹1 ಇಲ್ದ ಇದ್ ಮಾಡ್ತಾರ. ಆಮೇಲೆ ಟೈಲ್ಸ್ ನ ಮಾರಿದ ಮೇಲೆ ಅವ್ರ ಕೆಲಸ ಮುಗೀತು. ಇಲ್ಲ ಸರ್, ಆಮೇಲೆ ಅವ್ರು ಆಕ್ಚುಲಿ ನಾನು ನಿಜ ಹೇಳ್ತಾ ಇರೋದು, ಟೈಲ್ಸ್ ಮಾಡಿದ್ರೆ ಮುಗೀತು, ಅವ್ರೇನ್ ಇಲ್ಲಿ ಬರ್ಬೇಕಾಗಿಲ್ಲ. ನಿಜವಾದ ಬಿಸ್ನೆಸ್ ಮ್ಯಾನ್ ಹಂಗ್ ಮಾಡ್ತಾರೆ ಅಲ್ವಾ? ಬಟ್ ನಮ್ಮ ಸರ್ ಮಧುಸೂದನ್ ಸರ್ ನಿಮ್ ಜೊತೆ ಟಚ್ ಅಲ್ಲಿ ಮನೆ ಮುಗಿಯೋವರೆಗೂ ಸರ್ ಹೇಳ್ತಾರೆ, ನಾವು ಬಂದು ನೋಡಿದ್ರು ಟೈಲ್ಸ್ ಮಾರೋದು ಒಂದೇ ಅಲ್ಲ, ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ತೀವಿ. ಅವ್ರು ಬರೀ ಬಿಸ್ನೆಸ್ ಮ್ಯಾನ್ ಅಲ್ಲ ಸರ್, ಫ್ಯಾಮಿಲೀಸ್ ತರ ನೋಡ್ಕೊಳ್ತಾರೆ. ಮತ್ತೆ ಸಜೆಷನ್ ಅಷ್ಟೇ, ಅವ್ರ ಮನೆ ಕಟ್ಟಿಸ್ಕೊಂಡ್ರೆ ಎಷ್ಟು ಇನ್ವಾಲ್ವ್ ಆಗ್ತಾರೋ ಹಂಗಾಗಿ ನಮ್ಗೆ ಹೆಲ್ಪ್ ಮಾಡಿದಾರೆ ಅವ್ರು. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಬಗ್ಗೆ? ಟಚ್ ಇದೆಯಾ? ಆಮೇಲೆ ನಿಮ್ಮ ಮನೆಯಲ್ಲಿ ಸಜೆಷನ್ಸ್ ಏನು? ಸಜೆಷನ್ಸ್ ಏನಂದ್ರೆ ಲೈಕ್ ಬ್ಯೂಟಿಫುಲ್ ಆಗಿ ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಏನು ಲೈಕ್ ಅಲ್ಕು ತಳ್ಕು ಏನು ಇಲ್ಲ, ಏನು ಇಲ್ಲ. ಮಾತಾಡೋದಾಗ್ಲಿ, ಹೇಗೆ ಮಾತಾಡ್ಬೇಕು, ಪೀಪಲ್ ಹೇಗೆ ಗ್ರೀಟ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಮೈಲಿ ಆಗಿ ಎಲ್ಲ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ. ಈಗ ಟೈಲ್ಸ್ ಬಗ್ಗೆ ಒಂಚೂರು ಮಾತಾಡ್ಬಿಡೋಣ. ಓಕೆ, ನಿಮ್ದು ಹೈಲೈಟ್ ಟೈಲ್ಸ್ ಕೂಡ ನೋಡಿದೆ, ಅದು ಯಾರ ಐಡಿಯಾ? ಅದು ಅವರೇ ಸರ್ರೇ ಸಜೆಷನ್ ಕೊಟ್ಟಿದ್ದು. ಐಟಮ್ ಬಂದ ತಕ್ಷಣ ಫೋನ್ ಮಾಡಿ ನೋಡಿ ಇದು ಹಾಕ್ಸ್ಕೊಳ್ತೀರಾ ಅಂತ ಹೇಳಿದ್ರು, ಇಷ್ಟ ಆಯ್ತು ತಗೊಂಡು. ನಿಮ್ಗೆ ಇಷ್ಟ ಆಯ್ತು, ಅಲ್ಲಿ ಹಾಕಿದ್ರೆ ಮೋಸ್ಟ್ಲಿ ನಿಮ್ಮ ಮನೆ ಓಪನಿಂಗ್ ಟೈಮ್ ಅಲ್ಲಿ ಜನ ಎಲ್ಲ ಅಲ್ಲೇ ಫೋಟೋ. ಹೌದು ಹೌದು, ಇದೆ ಸ್ಟೇಟಸ್ ಅಲ್ಲಿ ಇದೆ ತುಂಬಾ. ಎಲ್ಲ ಅಲ್ಲೇನೆ. ನೆನ್ನೆ ಇವತ್ತು ಸ್ಟೇಟಸ್ ಅಲ್ಲಿ ಬರೀ ಅವ್ರ ನವಿಲೆ ಇದೆ. ಓಕೆ, ಆಮೇಲೆ ಕಿಚನ್ ಬಗ್ಗೆ ಈ ಟೈಲ್ಸ್ ತುಂಬಾ ಚೆನ್ನಾಗಿ ನಿಮ್ಗೆ ಇಷ್ಟ ಅಂತ ಚಿಪ್ಸ್ ಡಿಸೈನ್ ಅಲ್ವಾ? ಅವರು ಹೇಳಿದ್ರು ಮೊರಕೊ ಡಿಸೈನ್ ಇವಾಗ ಬಂದಿದೆಯಲ್ಲ ಅದು ಹಾಕ್ಸ್ಕೊಳ್ಳಿ ಅಂತಂದ್ರು. ಟ್ರೆಂಡಿಂಗ್ ಇದೆ ಅಂದ್ರು. ನಂಗೆ ಟ್ರೆಂಡಿಂಗ್ ಇರೋದ್ ಬೇಡ, ನನಗೆ ಇಷ್ಟ ಆಗಿದೆ ಹಾಕ್ಸ್ಕೊಳ್ತೀನಿ. ಸೊ ಇವ್ರಿಗೆ ಇಷ್ಟ ಆಗಿದ್ರೆ ನೀವು ಓಕೆ ಹೇಳಿದ್ರಿ, ಕರೆಕ್ಟ್ ಸರ್, ಇದು ಏನಾರ ಮಾಡ್ಸ್ಕೊಳ್ರಮ್ಮ, ನಿಮ್ಗೆ ಇಷ್ಟ ಇರೋದು ಹಾಕ್ಸ್ಕೊಳ್ರಿ ಅಲ್ವಾ? ಸರ್ ಲಾಸ್ಟ್ ಅಲ್ಲಿ ವರ್ತ್ ಅನ್ನೋದೊಂದು ಬರುತ್ತೆ. ಸೊ ನಾವೆಷ್ಟು ಖರ್ಚು ಮಾಡಿರ್ತೀವಿ, ವರ್ತ್ ಇರ್ಬೇಕು, ಮನ್ಸೆ ಹೆಚ್ಚು ಖರ್ಚು ಮಾಡೋದಲ್ಲ. ಇವತ್ತೇನ್ ಮನೆ ಟೈಲ್ಸ್ ಹಾಕಿದ್ರೆ ಬೇರೆದೆಲ್ಲ ಇರ್ಬೋದು, ಏನೇ ಖರ್ಚು ಮಾಡಿರ್ತೀರಾ, ಬಟ್ ಟೈಲ್ಸ್ ಹಾಕಿದ್ದು ಹೌದು ನಮ್ಗೆ ವರ್ತ್ ಅಂತ ಅನ್ಸುತ್ತೆ ನಿಮ್ಗೆ? ಇದೆ ಸರ್. ಮತ್ತೆ ಬರೀ ಆಕರ್ಷಣೆನೇ ನೋಡೋದಲ್ಲ, ಕ್ವಾಲಿಟಿ ಇರ್ಬೇಕು. ಆ ಕ್ವಾಲಿಟಿನ ಅವರು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಅವ್ರದ್ದು ಸಾಲ್ಟೇಜ್ ಆಗಿ ಒಂದ್ ಪೀಸ್ ತಗೊಂಡು ನಾನು ಎಷ್ಟು ಅಂಗಡಿಗಳು ಸುತ್ತಿದೀನಿ, ನಂಗೆ ಆ ಕ್ವಾಲಿಟಿ ಪೀಸು ಸಿಕ್ಲಿಲ್ಲ, ಆ ಡಿಸೈನು ಸಿಕ್ಲಿಲ್ಲ. ಮತ್ತೆ ಇವ್ರ ಹತ್ರಕ್ಕೆ ಹೋಗ್ಬೇಕಾಯ್ತು. ಸಿಕ್ಕದೇ ಇದ್ದಾಗ ಬೇರೆದು ಇಷ್ಟ ಆಗದೆ ಇದ್ರು 2 ಪೀಸ್ ತಂದು ತಗೋಬೇಕಾಯ್ತು. ಸರ್ ಆಮೇಲೆ ನಿಮ್ಗೆ ಕೇಳೋದು, ಸೊ ಈಗ ನೀವೇ ನಿತ್ತು ಕಟ್ಸಿದೀರಾ, ಮಾಡಿದೀರಾ, ಪ್ರತಿಯೊಬ್ಬನು ಕರ್ಕೊಂಡ್ ಬರ್ಬೇಕು ನೀವು ಇವಾಗ ಅಲ್ವಾ? ಎಷ್ಟು ಟೆನ್ಷನ್ ಇರುತ್ತೆ ಅಲ್ವಾ? ಸೊ ಅಂತದ್ರಲ್ಲಿ ಟೈಲ್ಸ್ ಲೇ ಮಾಡೋದ್ರಲ್ಲಿ ಸರ್ ಕಡೆಯಿಂದ ಇಲ್ಲ ಸರ್, ಪರ್ಫೆಕ್ಟ್ ಟೈಮ್ ಟೆನ್ಷನ್ ಇಲ್ಲ, ಎಲ್ಪ್ ಸಿಗ್ತಾ ಅಂತ ಕೇಳ್ತಿರೋದು. ಸಪೋರ್ಟ್ ಇತ್ತ ಸರ್? ಸಪೋರ್ಟ್ ಇತ್ತು. ಅವರ ಒಂದೊಂದು ಬಾಕ್ಸ್ ಇಲ್ಲ ಅಂದ್ರೆ ಕಳಿಸ್ಕೊಟ್ಟಿದ್ರು. ಸೊ ಲೇ ಮಾಡೋರ ಕನೆಕ್ಟ್ ಮಾಡಿದ್ರ ಸರ್ ನೀವು? ಎಲ್ಲ ಇವರೇ ನೋಡ್ಕೊಂಡಿದ್ರು, ಬಟ್ ಸಜೆಷನ್ಸ್ ಎಲ್ಲ ಕೊಟ್ರು ನಿಮಗೆ, ಏನು ತೊಂದರೆ? ಹೌದು, ಇಲ್ಲ ಸರ್, ನಮ್ ಕಡೆಯವರು ಇದ್ದಾರೆ, ಹೇಳ್ತೀನಿ ಅಂತ ಅಂದ್ರು. ನಾವ್ ಇಲ್ಲಿ ಒಪ್ಪಿಸ್ಬಿಟ್ಟಿದ್ವಿ. ನಾವು ನಿಮ್ ವಿಡಿಯೋ ನೋಡಿ ಅವ್ರ ಅಂಗಡಿಗೆ ಹೋಗೋ ಅಷ್ಟ್ರಲ್ಲಿ ಇಲ್ಲಿ ಒಪ್ಪಿಸ್ಬಿಟ್ಟಿದ್ವಿ. ಫೈನಲ್ ಆಗಿ ಕೇಳೋದು ಇಷ್ಟನೇ, ಇವತ್ತೇನ್ ನೀವು ಮನೆಗೆ ಟೈಲ್ಸ್ ಹಾಕಿದ್ದೀರಾ, ನಮ್ಮ ಪ್ರಿನ್ಸ್ ಸೆರಾಮಿಕ್ಸ್ ಇಂದ ಕರೆಕ್ಟ್ ಆಗಿ ವರ್ಕ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ವಿ. ನಮ್ಮ ವೀಕ್ಷಕರಿಗೆ ಹೇಳಿ, ಹೋಗ್ಬೋದು ಶೋರೂಮ್. ದಯವಿಟ್ಟು ವೀಕ್ಷಕರೇ, ಪ್ರಿನ್ಸ್ ಸೆರಾಮಿಕ್ಸ್ ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ರೈಟ್. ನೀವು ದುಡ್ಡನ್ನ ನೋಡಕ್ ಹೋಗ್ಬೇಡಿ, ಕ್ವಾಲಿಟಿ ನೋಡಿ ತಗೊಳ್ಳಿ. ತುಂಬಾ ಚೆನ್ನಾಗಿದೆ ಸರ್ ಕ್ವಾಲಿಟಿ. ನೀವೇನಂತೀರಾ? ಡಿಸೈನ್ ಚೆನ್ನಾಗಿದೆ, ಕ್ವಾಲಿಟಿ ಬಗ್ಗೆ ಕೇಳಲ್ಲ ನಿಮ್ಮ ಹತ್ರ. ಡಿಸೈನ್ ಚೆನ್ನಾಗಿದೆ, ಬಾಲ್ಕನಿಗೆ ಸರ್ ಕೆಲವರು ಕ್ವಾಲಿಟಿ ಮಾತ್ರ ಮಾರ್ತಾರೆ, ಆಕರ್ಷಣೆ ಡಿಸೈನ್ಸ್ ಇರಲ್ಲ. ಬಟ್ ಇವ್ರದ್ದು ಕ್ವಾಲಿಟಿ ಪ್ಲಸ್ ಡಿಸೈನ್ಸ್ ಎರಡೂ ಚೆನ್ನಾಗಿದೆ. ನಾನು ಅವ್ರ ಅಂಗಡಿಲಿ ಬರೀ ನೋಡ್ಲಿಕ್ಕೆ ನಿಮ್ ವಿಡಿಯೋ ನೋಡಿ ಅಂತಾನು ಹೋಗಿದ್ದೆ. ಅದು ನೋಡ್ಕೊಂಡ್ ಬಂದ್ಮೇಲೆ ನಾನು ಸುಮಾರು ಅಂಗಡಿ ಸುತ್ತಿದ್ದೀನಿ. ಆ ಡಿಸೈನ್ಸ್ ಬೇರೆ ಕಡೆ ಸಿಕ್ಲಿಲ್ಲ. ಓಕೆ, ಫೈನಲ್ ಆಗಿ ನಿಮ್ ಮನೆ ಬಗ್ಗೆ ಒಂಚೂರು ಹೇಳಿ. ಅಂದ್ರೆ ತುಂಬಾ ಇಷ್ಟಪಟ್ಟು ಕಟ್ಟಿದಿರ, ಟೈಲ್ಸ್ ಒಂದೇ ಕೇಳ್ಬಾರ್ದು ನಾನು, ಮನೆ ಬಗ್ಗೆನೂ ಹೇಳ್ಬೇಕು. ಸೊ ಮನೆ ಕಟ್ಟಬೇಕಾದ್ರೆ ಏನೇನು ಇದು ಬಂತು ನಿಮ್ಗೆ, ಅಡೆತಡೆಗಳು ಬಂತು, ಹೇಗ್ ಕಟ್ಟಿದ್ರಿ? ಬಂತು ಸರ್, ತೊಂದ್ರೆ ಕೊಡೋರು ಇದ್ದೇ ಇರ್ತಾರೆ. ಅಂದ್ರೆ ನಾನ್ ನಂಬಿದ ದೇವ್ರನ್ನ, ಅದ್ ಏನೇ ಇದ್ರು ನೀವೇ ಮಾಡಿಸ್ಕೊಳ್ಬೇಕು ಅಂತ ಅವ್ರ ಮೇಲೆ ಭಾರ ಹಾಕಿದ್ದೆ. ಬಂದಿದ್ ಸಮಸ್ಯೆಗಳು ಅಲ್ಲಲ್ಲಿಗೆ ಪರಿಹಾರನೂ ಆಯ್ತು. ಇಲ್ಲಿ ಏನೇ ಒಂದು ವಸ್ತು ಮನೆಗ್ ಬಂದಿದ್ರು ಆ ಜಾಗನೇ ಅದನ್ನ ತರಿಸ್ಕೊಂಡು ಆ ಮನೆ ರೆಡಿ, ಆ ಜಾಗನೇ 1 ಇಯರ್ ಸರ್, 1 ಇಯರ್ ಕರೆಕ್ಟ್ ಆಗಿ 1 ಇಯರ್, ಪರ್ಫೆಕ್ಟ್ 1 ಇಯರ್. ಮಟೀರಿಯಲ್ಸ್ ಎಲ್ಲ ನೀವೇ ಹುಡುಕಿರೋದಾ? ಹೌದು. ಸರಿ, ನೀವೆಲ್ಲ ಕಡೆ ಓಡಾಡ್ತೀರಾ? ಅದಕ್ಕೆ ನಿಮ್ಮಂತವ್ರ ಸಹಾಯ ತುಂಬಾ ಇದೆ ಸರ್ ಯೂಟ್ಯೂಬ್ ಗಳಲ್ಲಿ. ಯೂಟ್ಯೂಬ್ ಎಲ್ಲ ನೋಡ್ತೀರಾ? ನಿಮ್ದಂತೂ ತುಂಬಾ ನೋಡಿದೀನಿ. ಇವ್ರಿಗೂ ತೋರಿಸಿ ಇವಾಗ ಅವರು ಚೆಕ್ ಮಾಡ್ತಾ ಇದ್ದಾರೆ. ಸೊ ಕಷ್ಟಪಟ್ಬಿಟ್ಟು ಮನೆ ಕಟ್ಟಿದೀರಾ, ಇಷ್ಟವಾಗಿರಿ, ಆರಾಮಾಗಿರಿ ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಒಂದ್ ಒಳ್ಳೆ ಇದು ಕೊಟ್ಟಿರೋದಕ್ಕೆ ಎಲ್ರಿಗೂ ಸರ್, ನಿಮ್ಗೂ ಒಳ್ಳೇದಾಗ್ಲಿ. ನಮ್ಗೆ ಪ್ರಿನ್ಸ್ ಸೆರಾಮಿಕ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ಅವ್ರು ತುಂಬಾ ಒಳ್ಳೇದಾಗ್ಲಿ.
ಒಳ್ಳೇದಾಗ್ಲಿ. ಅವ್ರ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಚೆನ್ನಾಗಿ ಬೆಳೀಲಿ ಅಲ್ವಾ? ನಿಜವಾಗ್ಲೂ ನೀವು ಅಷ್ಟೇ ಇವ್ರ ಮಾತನ್ನ ಕೇಳಿ. ಸೊ ಯಾರೇ ಬೇಕಾದ್ರೂ ಕೂಡ ಎಲ್ಲೇ ಟೈಲ್ಸ್ ಬೇಕಾದ್ರೂ ಪ್ರಿನ್ಸ್ ಸೆರಾಮಿಕ್ಸ್ಗೆ ನೀವು ಒಂದ್ಸತಿ ಭೇಟಿ ಮಾಡ್ಲೇಬೇಕು. ತಗೊಂಡಿರೋ ಬಿಡ್ತಿರೋ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ಮುಗೀತು ಸರ್. ಅವ್ರು ಮತ್ತೆ ಬೇರೆ ಕಡೆ ಹೋಗಲ್ಲ, ಅಲ್ಲಿಗೆ ಹೋಗ್ತಾರೆ. ಏನಂತೀರಿ ಸರ್? ಒಳ್ಳೆ ಡಿಸೈನ್ ಸಿಗುತ್ತಾ? ಒಂದ್ ತಮ್ಸ್ ಕೊಡ್ಬೋದಾಗುತ್ತೆ? ಓ, ಎಲ್ಲರೂ ಕೊಟ್ಬಿಡಿ ತಮ್ಸ್. ಎಲ್ಲರೂ ಕೊಡ್ತಾರೆ. ವೀಕ್ಷಕರೇ, ನಮ್ಮ ಜಯಲಕ್ಷ್ಮಿ ಮೇಡಮ್ ಅವ್ರ ಬ್ರದರು ಲಕ್ಷ್ಮಣ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ತಮಗೂ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ತಾವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಮನೆ ನೋಡಿದ್ದೀರಾ? ಹೌದು. ಸೊ ಟೈಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವಾಗ ನಾವು ಮಾತಾಡಿದ್ ನೋಡಿ ನಿಮ್ಗೆ ಗೊತ್ತಿರ್ಬೋದು, ಮುಂಚೆನೂ ಗೊತ್ತಿರ್ಬೋದು. ಖಂಡಿತ. ನಿಮಗೆ ಏನ್ ಅನ್ಸುತ್ತೆ ಸರ್? ಒಬ್ಬರು ಒಂದು ಟೈಲ್ಸ್ ಅಂಗಡಿಯವರು ಇವತ್ತು ಬಂದು ನಮ್ಮ ಜೊತೆ ಇದ್ದು ಮನೆ ಕಟ್ಟಬೇಕಾದ್ರೆ ಹೆಲ್ಪ್ ಮಾಡಿದ್ದಾರೆ. ಸೊ ಒಂದು ಇದು ಮಾಡಿದ್ದಾರೆ, ಸಪೋರ್ಟ್ ಕೊಟ್ಟಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟ? ಯಾಕೆಂದರೆ ನಾವು ಹಲವಾರು ನಮ್ಮ ಸ್ನೇಹಿತರು ಮನೆ ಕಟ್ಟಿದ್ರು, ಹಲವಾರು ಮನೆ ನೋಡಿದ್ದೀವಿ. ಈಗ ನಾನು ನಮ್ಮ ತಂಗಿ ಮನೆಯೂ ನೋಡಿದ್ದೀನಿ. ಆದರೆ ಏನು ನಮ್ಮ ಮಧುಸೂದನ್ ಸರ್ ಇದ್ದಾರೋ, ಪ್ರಿನ್ಸ್ ಸೆರಾಮಿಕ್ನವರು, ವಾಲಂಟ್ರಿಗೆ ಅವರೇನೇ ಒಂದು ಯಾವುದೇ ಒಂದು ಟೈಲ್ಸ್ ಬೇಕಾದ್ರೂ ಸೆಲೆಕ್ಟ್ ಮಾಡಿ, ಈ ಥರ ಸೆಲೆಕ್ಟ್ ಮಾಡಿರೋವಂಥ ಪದಾರ್ಥ ಹಾಕಿದ್ರೆ ಇಷ್ಟು ಲುಕ್ ಬರುತ್ತೆ ಮನೆಗೆ ಅಂತಲೇ ಹೇಳಿ ಸಜೆಷನ್ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ನಾನು ಎಲ್ಲ ವೀಕ್ಷಕರಿಗಾಗ್ಬೋದು, ಮುಂದೆ ಯಾರೇ ಮನೆ ಕಟ್ಟೋರ್ಗಾಗ್ಬೋದು, ಏನು ಈ ದಾಸರಳ್ಳಿಲಿದ್ದೆ ಮಧುಸೂದನ್ ಸರ್ ಅವರು ಪ್ರಿನ್ಸ್ ಸೆರಾಮಿಕ್ ಹೋಗಿ ತಮ್ಗೆ ಏನು ಬೇಕೋ ಅನುಕೂಲ ಆಗಂಗೆ ಒಳ್ಳೆ ಕಮ್ಮಿ ಬೆಲೆಗೂ ಕೊಡ್ತಾರೆ, ಕ್ವಾಲಿಟಿನೂ ಕೊಡ್ತಾರೆ. ಅಷ್ಟೇ ವಿಶ್ವಾಸದಲ್ಲಿ ಕೆಲಸ ಮಾಡಿಕೊಡ್ತಾರೆ. ಸಪೋರ್ಟ್ ಇರುತ್ತೆ 100%. ಅದರಲ್ಲಿ ಇಷ್ಟ ಆಯ್ತಾ ಸರ್? ಇಲ್ಲ ಖಂಡಿತ ಇಷ್ಟ ಆಯ್ತು, ಖಂಡಿತ ಇಷ್ಟ ಆಯ್ತು, ಭಾಳ ಇಷ್ಟ ಆಯ್ತು. ನಾನು ಮೊನ್ನೆನೆಲ್ಲ ಚರ್ಚೆ ಮಾಡೋಣ, ಮನೆಯೆಲ್ಲ ಸೇರಿದಾಗ ಗುರುಪಕ್ಷ ದಿವಸ ಭಾಳ ಚೆನ್ನಾಗಿದೆ. ಅವ್ರಿಗೆ ಬಿಸ್ನೆಸ್ಸಲ್ಲಿ ಇನ್ನೂ ಸಕ್ಸಸ್ ಆಗಲಿ, ಆದಷ್ಟು ಜನಗಳ ಹತ್ರ ಬೆಳೀತಾವ್ರು ಅವರು. ಓಕೆ ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಫೈನಲ್ ನಿಮ್ಮ ಕಡೆಯಿಂದ ಈ ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ ಯಾವ ಥರ ಆಯ್ತು? ಸರ್ ಆ್ಯಕ್ಚುಲಿ ಸರ್ ಮತ್ತು ಮೇಡಮ್ ಇಬ್ಬರು ಬಂದರು. ಸೊ ಆಮೇಲೆ ಎಲ್ಲ ಫಸ್ಟ್ ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಹೋದರು. ಆಮೇಲೆ ನಾವು ಯಾರಿಗೂ ಕೂಡ ಫೋರ್ಸ್ ಮಾಡೋದಿಲ್ಲ. ಅಂದರೆ ನೀವು ತಗೊಳ್ಳೇಬೇಕು ಅನ್ನೋದು ನಮಗಿಲ್ಲ. ಅಂದರೆ ಪ್ರತಿಯೊಂದನ್ನು ನಾವು ಫಸ್ಟ್ ತೋರಿಸ್ತೀವಿ, ಸಜೆಸ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀವಿ. ನಾವು ಯಾರು ಕೂಡ ಫೋರ್ಸೇ ಮಾಡೋದಿಲ್ಲ. ಯಾಕಂದ್ರೆ ಆದ್ರೂ ಅವರು ತಗೊಳಕ್ ಬಂದಿರೋದು ಅವ್ರಿಗೆ ಇಷ್ಟ ಆಗ್ಬೇಕು ಫಸ್ಟ್. ಅದಾದ್ಮೇಲೆ ಪರ್ಚೇಸ್ ಮಾಡ್ತಾರೆ. ಅವ್ರಿಗೆ ಕ್ವಾಲಿಟಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಅದು ಅವ್ರಿಗೆ ಇಷ್ಟ ಆದ್ಮೇಲೆ ಪರ್ಚೇಸ್ ಮಾಡೋದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ ಸೊ ಅಷ್ಟು ನಾವು ಎಫರ್ಟ್ ಹಾಕಿ ಅವ್ರಿಗೆ ಡಿಸೈನ್ಸ್ ಸೆಲೆಕ್ಷನ್ ಮಾಡ್ಕೊಡೋದಿರ್ಬೋದು, ಆ ಡಿಸೈನ್ ಮಾಡ್ಕೊಡೋದಿರ್ಬೋದು, ಮತ್ತೆ ಮ್ಯಾಚಿಂಗ್ ಕೊಡೋದಿರ್ಬೋದು, ಅದನ್ನೆಲ್ಲ ಕೂಡ ಮಾಡ್ತೀವಿ, ಮಾಡಿಸ್ಕೊಡ್ತಾರೆ. ಹೌದು. ಅದಾದ್ಮೇಲೆ ನಮ್ದು ಇಷ್ಟ ಆಯ್ತು ಅವ್ರಿಗೆ. ಅದಾದ್ಮೇಲೆ ಮೇಡಮ್ ಹೇಳಿದ್ರು, ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀನಿ, ಬಟ್ ನನ್ಗೆ ಇಲ್ಲಿ ಇಷ್ಟ ಆಯ್ತು, ನಾವು ಇಲ್ಲೇ ತಗೊಳ್ತೀರಾ? ಹೌದು. ಸರ್ ಫ್ಯೂಚರಲ್ಲಿ ಒಂದು ಮನೆ ಅಂತ ಕಟ್ಟಿದ್ರೆ ನೀವು ಪ್ರಿನ್ಸ್ ಸೆರಾಮಿಕ್ಸ್ಗೆ ಬರ್ಬೇಕು. ಖಂಡಿತ ನಾವು ಪ್ರಿನ್ಸ್ ಸೆರಾಮಿಕ್ ಅಲ್ಲದೆ ಬೇರೆ ಎಲ್ಲೂ ಹೋಗಲ್ಲ ಅಂತ ಹೇಳ್ತೀವಿ. ವೀಕ್ಷಕರು ಅಷ್ಟೇ, ಮುಂದೆ ಮನೆ ಕಟ್ಟರು ಅಷ್ಟೇ, ದಯಮಾಡಿ ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಅವರ ಶಾಪ್ಗೆ ಹೋಗಿ ನೋಡಿ. ತುಂಬ ಕ್ವಾಲಿಟಿ ಎಷ್ಟು ಇರುತ್ತೆ. ಆಮೇಲೆ ಒಂದು ಮನೆ ಅಂತ ಚಿಕ್ಕದಾಗಿ ಬಂದರೂ ಮನೆನೋ, ಆ ಚಿಕ್ಕದಾಗಿ ಮನೆಗೆ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ತಾರೆ. ಅಷ್ಟು ಸೆಲೆಕ್ಟ್ ಮಾಡಿದರೆ ಅಷ್ಟು ಚೆನ್ನಾಗಿದೆ. ದಯಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಪ್ರಿನ್ಸ್ ಸೆರಾಮಿಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಾಶ್ರೂಮ್ಸ್ ಇಲ್ಲಿ ಹಾಕಿರೋದು ಕಾಂಬಿನೇಷನ್ ಹೇಳಿ ಸರ್ ನಮಗೆ. ಸರ್ ಇದು ಹೈ ಗ್ಲಾಸಿ ಮಾಡಿದ್ವಿ. ಇದು 80 ರುಪೀಸ್. ಇದು 80 ಇದು 80 ರುಪೀಸ್. ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಸರ್ ಇದು? ಕಾಸ್ಟ್ಲಿ ಇದು. ನೀವು ಫಸ್ಟ್ ಒಂದು ವಿಡಿಯೋ ಮಾಡಿದ್ವಿ, ಡಾಮಿನೋ ಪೋಲ್ ಅಂತ ಒಂದು ಮನೆ. ಓಕೆ ಅವ್ರ ಮನೆಗೂ ಸೇಮ್ ಇದನ್ನೇ ಅಪ್ಲೈ ಮಾಡಿರೋದಾ? ಕೆಳಗಡೆ ಇದಕ್ಕೆ ರೆಸ್ಟಿಕ್ ಫಿನಿಶ್ 16/16 ಹಾಕಿದ್ವಿ. ರೆಸ್ಟಿಕ್ ಫಿನಿಶ್ 16/16 ಮ್ಯಾಚಿಂಗ್ 80 ರುಪೀಸ್ ಅಲ್ವಾ ಸರ್ ಇದು? ಹೌದು. ಓಕೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ವಾ, ಒಂದು ವಾಶ್ರೂಮ್ ಇದೆ ಸರ್ ಇಲ್ಲಿ. ಅದೇ ಸೇಮ್ ಅಲ್ವಾ ಸರ್ ಇದು? ಆದ್ರೆ ಇದು ಬೇರೆ ಡಿಸೈನ್, ಇದು ಹೈ ಗ್ಲಾಸ್. ಬಟ್ ಸೇಮ್ ಅನ್ಸುತ್ತೆ ನೋಡೋದಕ್ಕೆ, ಆದ್ರೆ ಕಲರ್ ಸ್ವಲ್ಪ ಮ್ಯಾಚಿಂಗ್ ಅಂತ ಅನ್ಸುತ್ತೆ. ಸೊ ಇದು ಕೂಡ ಹೈ ಗ್ಲಾಸಿ ವೀಕ್ಷಕರೇ ನೋಡ್ಬೋದು. 80 ರುಪೀಸ್ ಅರೌಂಡ್. ಓಕೆ ಸರ್, ಇಲ್ಲಿ ಏನು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾ ಇದು. ನಾವೇನ್ ಮಾಡಿದ್ವಿ ಅಂತ ಅಂದ್ರೆ ಪೋಸ್ಟರ್ ಏನು ಸೈಟ್ ಕೊಟ್ಟಿದ್ವಿ ಡಿಸೈನ್, ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ಟು ಇಲ್ಲೂ ಹಾಕ್ಬಿಟ್ರಾ? ಯಾಕಂದ್ರೆ ಒಂದೇ ಫ್ಲೋರ್ ಅಲ್ಲ, ಅಂದ್ರೆ ಬೇರೆ ಬೇರೆ ಡಿಸೈನ್ ತೋರ್ಸೋದ್ ಬೇಡ. ಸೊ ಅಲ್ಲಿ ಹೋದವ್ರು ಒಂದೇ ಡಿಸೈನ್, ಇಲ್ಲಿ ಬಂದ್ರು ಅಂದ್ರೆ ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಓಕೆ ಸೊ ಸೇಮ್ ಡಿಸೈನ್ ಇಲ್ಲೂ ಕಂಟಿನ್ಯೂಟಿ ತಗೊಂಡ್ಬಿಟ್ಟಿದ್ದೀರಾ. ಓಕೆ, ಸೊ ವೀಕ್ಷಕರು ನೋಡ್ಬೋದು. 2x4 ಅಲ್ವಾ ಸರ್ ಇದು? ಇದು 2x4 ಸರ್. ಓಕೆ, ಎಂಡ್ಲೆಸ್ ಡಿಸೈನ್. ಬನ್ನಿ, ಟೆರಸ್ ಅಲ್ಲಿ ಏನಾದ್ರು ಮಾಡಿದ್ದೀರಾ ಸರ್? ಮಾಡಿದ್ಯಾ?
ಟೆರಸಲ್ಲಿ ಏನಿದೆ ಇಲ್ಲಿ? ಸರ್ ಇಲ್ಲೊಂದು ಗೆಸ್ಟ್ಗೆ ಅಂತ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಓಕೆ ಓಕೆ. ಸೊ ಅದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಅದಕ್ಕೆ ಬ್ಲ್ಯಾಕ್ ಕಲರ್ಲಿ ಹೈ ಗ್ಲೋಸ್ ಇದು ಡಿಸೈನ್ ಇದು. ಓ, ಇದು ಎಚ್ ಡಿ ಪ್ಯಾಟರ್ನ್ ಅಲ್ವಾ ಸರ್ ಇದು? ಪ್ಯಾಟರ್ನು. ಅಂದರೆ ಸೆಂಟ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೈಲೈಟರ್ನ ಯೂಸ್ ಮಾಡಿ ಸೊ ಅದ್ರ ಮೇಲೆ ಕೆಳಗಡೆ ಪ್ಲೈನ್ ಕಲರ್ನ ಮಾಡಿದ್ರು. ಓಕೆ, ತುಂಬ ಚೆನ್ನಾಗಿ. ಅದಕ್ಕೆ ಮ್ಯಾಚಿಂಗು ರೆಸ್ಟಿಕ್ ಫಿನಿಶು 16x16 ಹಾಕಿದ್ದೀವಿ. ಕೆಳಗಡೆ ಹಾಕಿದ್ದೀರಾ? ಹೌದು. ಓಕೆ, ವೆರಿ ನೈಸ್. ಕಾಸ್ಟ್ ತಿಳ್ಕೊಬೋದಾ ಸರ್ ಇದ್ರದ್ದು? ಸರ್ ಇದು ನಿಮಗೆ 80 rupees ರೇಂಜ್. ಇದು 18ನೇನಾ? ಹೌದು. ಓಕೆ ಸರ್, ಟೆರಸಲ್ಲಿ ಏನು ಮಾಡಿದ್ದೀರಾ? ಸರ್ ಟೆರೆಸ್ 16x16 ಹಾಕಿದ್ದೀವಿ. ಬನ್ನಿ ತೋರಿಸ್ಬಿಡೋಣ ಅದು ಕೂಡ. ಹೇಗೆ ಸರ್ ಅಂದರೆ ಹಾಂ ಹಾಂ, ಈ ಬ್ಲಾಕ್ ಕಲರ್ ಹಾಕ್ಬಿಟ್ರೆ ಹಾಗೆ ಬರುತ್ತೆ, ಚೆನ್ನಾಗಿ ಕಾಣಲ್ಲ, ಆ ಥರದ ಒಂದು ಕಾನ್ಸೆಪ್ಟ್ ಇದೆ. ಹಾಂ ಹಾಂ ಹಾಂ. ಆಕ್ಚುಲಿ ನಿಮಗೆ ಬ್ಲಾಕ್ ಕಲರು ತುಂಬಾ ಹೈಲೈಟ್ ಆಗ್ತದೆ, ಚೆನ್ನಾಗಿ ಬರುತ್ತೆ ಅಂತೀರಾ? ಚೆನ್ನಾಗಿ ಬರುತ್ತೆ. ಓಕೆ. ಸೊ ಇವಾಗ ಟೆರೇಸ್ ನೋಡ್ಬೋದು, ಇದು 16x16 ಮಾಡಿರೋದು. ಹಾಂ 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 ಹಾಂ. ಎಲ್ಲೂ ಕೂಡ ನಿಮಗೆ ಗ್ಯಾಪ್ ಕಾಣಿಸಲ್ಲ, ಗೊತ್ತೇ ಆಗಲ್ಲ ನೋಡಿ ಇದು. ಗೊತ್ತೇ ಆಗಲ್ಲ. ಸೊ ಕಂಪ್ಲೀಟ್ ಟೆರಸ್ಗೆ ಹಾಕ್ಬಿಟ್ಟಿದ್ದೀರಾ ಇದು? ಹೌದು. ನೋಡಿ ವೀಕ್ಷಕರೇ, ಅಲ್ಲಿ ಲಾಸ್ಟ್ ತನಕ ಹೋಗುತ್ತೆ, ಅಲ್ಲಿಂದ ಹೋಗ್ಬೋದಲ್ಲ ಸರ್ ಇಲ್ಲಿ? ಹೋಗ್ಬೋದು ಸರ್. ಓಕೆ, ಬನ್ನಿ ನೋಡ್ಕೊಂಬಂದ್ಬಿಡೋಣ. ಇದು 16x16 ಸರ್ ಇದು? 16x16. ಓಕೆ. ಈಗ ಟೆರಸ್ ಹಾಕಿದಾಗ ಇದು ಒಳಗಡೆ ಇದಾಗಬಾರ್ದು ಅಂದರೆ ಯಾವ ರೀತಿ ಗ್ರೋಟಿಂಗ್ ಎಲ್ಲ ಮಾಡಿಸ್ಬೇಕು ಸರ್ ಇಲ್ಲಿ? ಸರ್ ಇದು ಎಪಾಕ್ಸಿ ಗ್ರೋಟಿಂಗ್. ಎಪಾಕ್ಸಿ ಗ್ರೋಟಿಂಗ್ ಮಾಡಿಬಿಟ್ರೆ ನಿಮಗೆ ಲೀಕ್ ಆಗುವಂಥದ್ದು ಆ ಥರದ್ದು ಏನು ಪ್ರಾಬ್ಲಮ್ ಬರಲ್ಲ, ಏನು ಬರಲ್ಲ ಸರ್. ಇದಕ್ಕೆ ಏನು ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದು 450 rupees ಪರ್ ಬಾಕ್ಸ್. ಇದು 450 rupees ಪರ್ ಬಾಕ್ಸ್ ಆಗುತ್ತೆ? ಬಾಕ್ಸ್ 5 ಪೀಸ್ ಬರುತ್ತೆ ಇದು. ಒಂದು ಬಾಕ್ಸಲ್ಲಿ 5 ಪೀಸ್ ಬರುತ್ತೆ. ಹೌದು. ಸೊ 450ಗೆ ನಮ್ಗೆ 16x16 4 ಪೀಸಸ್ ಬರುತ್ತೆ, ಅಲ್ಲ 5 ಪೀಸಸ್ ಬರುತ್ತೆ. ಓಕೆ. ಸೊ ನೋಡಿ ವೀಕ್ಷಕರೇ, ಸೊ ಇಲ್ಲೂ ತೋರಿಸ್ಬಿಡ್ತೀನಿ. ಸೊ ಇದು ಟೆರಸ್ ಡೆವಲಪ್ಮೆಂಟ್ ಇಷ್ಟೇ ಅಲ್ವಾ ಸರ್ ಮಾಡಿರೋದು ನೀವು? ಹೌದು ಸರ್. ಓಕೆ. ಈಗ ಮನೆಯೆಲ್ಲ ನೋಡ್ಕೊಂಬಂದ್ವಿ. ಸೊ ಓನರ್ ಹತ್ರನೂ ಕೂಡ ಮಾತುಕತೆ ಆಯಿತು. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ತಮ್ಮ ಪ್ರಿನ್ಸ್ ಸೆರಾಮಿಕ್ಸ್ ಎಲ್ಲಿದೆ? ಎಲ್ಲಿದೆ ಸರ್? ಶೋರೂಮ್ ಎಲ್ಲಿದೆ ಸರ್? ಸರ್ ನಮ್ದು ಒಂದು ಬಂದ್ಬಿಟ್ಟು ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಇದೆ. ಓಕೆ. ಇನ್ನೊಂದು ಬಂದ್ಬಿಟ್ಟು ಹೆಸರಿಟ್ಟ ಮೇನ್ ರೋಡ್, ಅಂದ್ರೆ 8ನೇ ಮೈಲಿ ಸಿಗ್ನಲ್ ಇಂದ 300 ಮೀಟರ್. ಸೊ ಎರಡು ಕಡೆನೂ ಮಾಡಿದ್ದೀರಾ? ಎರಡು ಕಡೆ ಇದೆ. ಓಕೆ. ತಮ್ಮಲ್ಲಿ ಯಾವ ರೇಟಿಂದ ಟೈಲ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವಾಗ ಸದ್ಯಕ್ಕೆ ನಮ್ಮಲ್ಲಿ ಬಂದ್ಬಿಟ್ಟು 54-55 rupees ಸ್ಟಾರ್ಟ್ ಆಗಿದೆ. 54-55. ಓಕೆ. ಎಲ್ಲ ಪ್ಯೂರ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ಗಳೇ ಟೈಲ್ಸ್ಗಳು ಸಿಗುತ್ತೆ. ಹೌದು. ಓಕೆ ಸರ್, ನಮ್ಮ ಕನ್ನಡಕರ ವೀಕ್ಷಕರಿಗೆ ಸೊ ಏನಾದರೂ ಸ್ಪೆಷಲ್ ಆಫರ್ ಏನಾದರೂ ಸಿಗ್ಬೋದಾ ಸರ್? ಇವಾಗ ನಮ್ಮಲ್ಲಿ ಫುಲ್ ಮನೆ ಟೈಲ್ಸ್ ನ ಪರ್ಚೇಸ್ ಮಾಡಿದ್ರೆ ಒಂದು ಬಾತ್ರೂಮ್ಗೆ ಟೈಲ್ಸ್ ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಒಂದು ಬಾತ್ರೂಮ್ಗೆ ಕಂಪ್ಲೀಟ್ ಟೈಲ್ಸ್? ಹೌದು. ಅವ್ರು ಯಾವ್ದಾದ್ರು ಚೂಸ್ ಮಾಡ್ಬೋದಾ? ಯಾವ್ದಾದ್ರು ಚೂಸ್ ಮಾಡ್ಬೋದು. ಅದ್ರ ಜೊತೆಗೆ 5 ಬ್ಯಾಗ್ ಅಡೆಸಿವ್ ಕೂಡ ಕೊಡ್ತಾ ಇದೀವಿ. ಅಡಿಸಿವ್ ಕೊಡ್ತೀರಾ? ಹಾ. ಓಕೆ, ಪರವಾಗಿಲ್ಲ ರೀ, ಒಳ್ಳೆ ಆಫರ್ ಏನೇ. ವರ್ತ್ ಏನಿರ್ಬೋದು ಸರ್ ನಿಮ್ಮ ಪ್ರಕಾರ? ಒಂದು ಬಾತ್ರೂಮ್ಗೆ ಇಷ್ಟ ಹಾಕಕ್ಕೆ ಎಷ್ಟು ಟೈಲ್ಸ್ ಆಗುತ್ತೆ, ಖರ್ಚಾಗುತ್ತೆ? ಆಗುತ್ತೆ ಸರ್, ಒಂದು 20,000 ಅಂತೂ ಆಗುತ್ತೆ. 20,000 ಅಬೋ ಇದೆ. 20,000 ಆಗುತ್ತೆ. ಅಡೆಸಿವ್ ಎಲ್ಲ ಸೇರ್ಕೊಂಡು 30,000 30,000 ಆಗುತ್ತೆ. ಬಟ್ ನಿಮ್ಮ ಕಡೆಯಿಂದ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬಟ್ ಎಂಟೈರ್ ಮನೆಗೆ ತೊಗೊಬೇಕು? ಎಂಟೈರ್ ಮನೆಗೆ ತೊಗೊಬೇಕು ಸರ್. ಓಕೆ. ತಮ್ಮ ಸರ್ವಿಸ್ ಎಲ್ಲೆಲ್ಲಿವರೆಗಿದೆ ಸರ್? ಎಲ್ಲಿವರೆಗೆ ಸಪ್ಲೈ ಮಾಡ್ತೀರಾ? ಸರ್ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ಫುಲ್ ಬಂದ್ಬಿಟ್ಟು ಡೆಲಿವರಿ ಅಂತ ಫ್ರೀ ಇದೆ ಸರ್. ಡೆಲಿವರಿನೂ ಫ್ರೀನಾ? ಹೌದು, ನಮ್ದು ಸ್ಟಾರ್ಟಿಂಗ್ ಇಂದ ಫ್ರೀ ಡೆಲಿವರಿನೇ ಮಾಡ್ತಾ ಇದೀವಿ. ಓಕೆ ಓಕೆ. ಮತ್ತೆ ನಮ್ದು ಹೇಗೆ ಅಂತಂದ್ರೆ ಸರ್, ಈಗ ಒಂದ್ ಮನೆಗೆ ಟೈಲ್ಸ್ ನ ತಗೊಂಡ್ರೆ ಅದು ಒನ್ ಟೈಮ್ ಫ್ರೀ ಕೊಡೋದಲ್ಲ. ಎಂಟೈರ್ ಮನೆ ಮುಗಿಯೋ ತನಕ ಫ್ರೀ ಆಗಿ ಬರ್ತಾನೆ ಇರುತ್ತೆ. ಯಾಕಂತಂದ್ರೆ ಅವ್ರದ್ದು ಬೇರೆ ಏನೋ ವರ್ಕ್ ಅಲ್ಲಿ ಇರ್ತಾರೆ ಸರ್, ಇದಕ್ಕೆ ಇಷ್ಟು ಪೇ ಮಾಡಿ, ಅಷ್ಟು ಪೇ ಮಾಡಿ, ಆ ತರದೆಲ್ಲ ಕಾನ್ಸೆಪ್ಟೇ ಬರಬಾರ್ದು. ಸೊ ಹಾಗಾಗಿ ಅವ್ರು 1 ಪೀಸ್ ಕೇಳಿ, 1 ಬಾಕ್ಸ್ ಕೇಳಿ, 5 ಬಾಕ್ಸ್ ಕೇಳಿ, ಅದಕ್ಕೆಲ್ಲ ಬಂದ್ಬಿಟ್ಟು ಫ್ರೀ ಆಗಿ ಕೊಡ್ತಾ ಇದೀವಿ. ಕಂಟಿನ್ಯೂ ಸಪ್ಲೈ ಕೊಡ್ತಾನೆ ಇರ್ತೀರಾ? ಸಪ್ಲೈ ಅಂತೂ ಫ್ರೀ ಇರುತ್ತೆ ಸರ್. ಎಂಟೈರ್ ಮನೆ ಮುಗಿಯೋ ತನಕ ಫ್ರೀ ಕೊಡ್ತೀವಿ. ಓಕೆ, ಸೂಪರ್ ಸರ್. ಇವತ್ತು ಈ ಮನೆ ನೋಡ್ಕೊಂಡ್ ಬಂದಿರುವಂತ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಸರ್ ಆಕ್ಚುಲಿ ಬಂದ್ಬಿಟ್ಟು ನಮ್ಮಲ್ಲಿ ನಾವು ಆಕ್ಚುಲಿ ಟೈಲ್ ಜೊತೆಗೆ ಸಂಬಂಧಗಳನ್ನ ಬಿಲ್ಡ್ ಮಾಡ್ತೀವಿ. ಓಕೆ ಓಕೆ. ಯಾಕಂತ ಅಂದ್ರೆ ಇವಾಗ ನಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅವ್ರಿಗೊಂದು ಟ್ರಸ್ಟ್ ಬಿಲ್ಡ್ ಆಗ್ಬೇಕು. ಕರೆಕ್ಟ್ ಆಗಿ ಹೇಳಿದ್ರೆ, ಇವಾಗ ನೀವು ಅವರ ರಿವ್ಯೂ ಕೇಳಿದಾಗ ಅಂದ್ರೆ ಪ್ರಿನ್ಸ್ ಸೆರಾಮಿಕ್ಸ್ ಹೇಗೆ ಅಂತ ಕೇಳಿದಾಗ ಸೊ ಅವರು ನಿಮ್ಗೆ 5 ಸ್ಟಾರ್ ರೇಟಿಂಗ್ ಕೊಡ್ಬೇಕು. ಓಕೆ ಓಕೆ ಓಕೆ. 5 ಸ್ಟಾರ್ ರೇಟಿಂಗ್ ಯಾವಾಗ ಕೊಡ್ತಾರೆ ಅಂತ ಅಂದ್ರೆ ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟು ದೆನ್ ಒಳ್ಳೆ ಸರ್ವಿಸ್ ಸಿಕ್ಕಿದಾಗ ಮಾತ್ರ ಸಿಗುತ್ತೆ. ಕರೆಕ್ಟ್ ಆಗಿ. ಅದಕ್ಕೋಸ್ಕರನೇ ಈ ತರ ವಿಡಿಯೋಗಳನ್ನ ಮಾಡೋದು. ಕರೆಕ್ಟ್ ಆಗಿ ಹೇಳಿದ್ರೆ, ಅಂದ್ರೆ ಈ ತರ ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಇಷ್ಟನೇ. ಅಂದ್ರೆ ಎಲ್ರು ನಾರ್ಮಲ್ ಆಗಿ ಎಲ್ಲಾ ಕಡೆ ಟೈಲ್ಸ್ ಅಂಗಡಿಗಳಿದೆ ಸರ್, ತುಂಬಾ ಕಡೆ ಇದೆ. ಬಟ್ ನಾವು ಎಸ್ಪೆಷಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಗಳನ್ನೇ ಅಫೋರ್ಡಬಲ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ಆಫರ್ ಗಳನ್ನ ಕೊಡ್ತೀವಿ, ಫ್ರೀ ಡೆಲಿವರಿ ಇರುತ್ತೆ. ಸೊ ನಮ್ಮಲ್ಲಿ ಒಂದು ಕನೆಕ್ಟಿವಿಟಿ ಹೆಂಗ್ ಆಗ್ಬಿಡುತ್ತೆ ಅಂತ ಅಂದ್ರೆ ಅವರು ಬೇರೆಯವರು ಅನ್ನೋ ತರ ಫೀಲೇ ಬರೋದಿಲ್ಲ ಸರ್. ಇವನ್ ನಮ್ ಕ್ಲೈಂಟ್ ಇವಾಗ ನೋಡಬಹುದು ನೀವು, ಅವರು ನಾವು ಇವ್ರ ಹತ್ರ ಟೈಲ್ಸ್ ತಗೊಂಡ್ವಿ ಅನ್ನೋ ಒಂದು ಅವ್ರಿಗೂ ಇಲ್ಲ, ನಮ್ ಕ್ಲೈಂಟ್ ಅನ್ನೋದು ಇದು ನಮಗೂ ಇಲ್ಲ. ಒಂದು ಆತರ ಒಂದು ಫ್ರೆಂಡ್ಲಿ ಇದು ಒಂದು ಫ್ಯಾಮಿಲಿ ಟ್ರೀಟ್ ಇರುತ್ತೆ ಅಂತಾರೆ. ಸೂಪರ್ ಆಗಿ ಹೇಳಿದ್ರೆ ಸರ್. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಟೈಲ್ಸ್ಗಳನ್ನ ಜೊತೆಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.